ಸಭೆಯಲ್ಲಿ ನೆರೆದಿರುವ ಎಲ್ಲ ಅಧಿಕಾರಿ ಹಾಗೂ ಅಧಿಕಾರೇತರ ವರ್ಗದವರಿಗೆ, ಮುಖ್ಯ ಕಾರ್ಯಾಚರಣಾಧಿಕಾರಿಯವರಿಗೆ ಹಾಗೂ ಇಂದಿನ ಸಮಾರಂಭದ ಕೇಂದ್ರ ಬಿಂದುವಾಗಿರುವಂತಹ ನಮ್ಮ ಸತ್ಯನಾರಾಯಣ ಸರ್ ಅವರಿಗೆ, ಅವರ ಮಿಸಸ್ಸು ಹಾಗೂ ಅವರ ಕುಟುಂಬಸ್ಥರಿಗೆ ಕೂಡ ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಡೆದಿರ್ತಕ್ಕಂತಹ ಸರ್ನ ಎಲ್ಲ ಆತ್ಮೀಯರು ಹಾಗೂ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂತಹ ಈ ಕಚೇರಿಯ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ಈ ಸಭೆಗೆ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಈಗ ಮುಂದಿನದಾಗಿ ಸುರೇಶ್ ಸರ್ ಅವರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಬೋದು. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಂಡೀಟ ಮುತ್ತಿನೊಂದೆ ಒನ್ನ ಗಂಟೆ ಹೊಕ್ಕುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ಬೆಳಗಾಯ್ತು ಹೇಳು ಏ ಮುದ್ದು ಬೆನಕ, ಭುವಿಯಲ್ಲ ನಂಗಾಯ್ತು ನೀ ಹೇಳು ಬೆನಕ. ಬೆಳಗಾಯ್ತು ಹೇಳು ಏ ಮುದ್ದು ಬೆನಕ, ಭುವಿಯಲ್ಲ ನಂಗಾಯ್ತು ನೀ ಹೇಳು ಬೆನಕ. ಅಂಬಾ ಪ್ರಿಯ ಸುತ ಆದಿ ಪೂಜಿತನೇ ನೀ ಹೇಳು ಬೆನಕ.
ಹೇಳು ಬೆನಕಾಯ್ತು ಬೆನಕ ಬೆಳಕಾಯ್ತು ಹೇಳು ಇದೇ ಮುದ್ದು ಬೆನಕ ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ ಮಾವಿನದ ಕೋಗಿಲೆಯು ಬಣ್ಣದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ ಆ ನಿನ್ನ ಸೊಂಡಿಲು ನಿನ್ನ ಬರುವನು ಕಾದು ಆ ನಿನ್ನ ಸೊಂಡಿಲು ನಿನ್ನ ಬರುವನು ಕಾದು ಕಾಲುಗಳ ತಿನ್ನುತ್ತಲಿ ಕುಳಿತಿಹುದು ಬೆನಕ ಬೆಳಕಾಯ್ತು ಹೇಳು ಏ ಮುತ್ತು ಬೆನಕ ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ ಹುಲ್ಲು ಗರಿಕೆಯು ಭೂಮಿ ಆಗಿಯೂ ಕಾದಿಹುದು ಪೂಜೆಯಲ್ಲಿ ನಿನ್ನ ಅಲಂಕರಿಸಲೆಂದು ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು ನಾಗಲಿಂಗದ ಪುಷ್ಪ ಕಮಲಗಳು ಕಾದಿಹವು ಗಣಪತಿಯ ಅರ್ಚನೆಗೆ ಸಿದ್ಧವಾಗಿದೆ ಎಂದು ಬೆಳಗಾಯ್ತು ಹೇಳು ಏ ಮುತ್ತು ಬೆನಕ ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ ಕಾಯಿದುವೆ ನಿನ್ನ ಸ್ವೀಕಾರಕ್ಕಾಗಿ ನಿನಗಾಗಿ ಮಾಡಿಟ್ಟ ತಂಬಿಟ್ಟು ಚಕ್ಕುಲಿ ಕಾಯಿತಿವೆ ನಿನ್ನ ಸ್ವೀಕಾರಕ್ಕಾಗಿ ನಿನ್ನ ಪೂಜೆಯ ಮಾಡ ಭಕ್ತ ಜನವೃಂದ ನಿನ್ನ ಪೂಜೆಯ ಮಾಡ ಭಕ್ತ ಜನವೃಂದ ಕಾದಿಹುದು ನಿನ್ನವರ ಭಿಕ್ಷೆಗಾಗಿ ಬೆಳಗಾಯ್ತು ಹೇಳು ಏ ಮುತ್ತು ಬೆನಕ ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ ಬೆಳಗಾಯ್ತು ಹೇಳು ಏ ಮುತ್ತು ಬೆನಕ ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ ಅಂಬಾ ಪ್ರಿಯಾತನೆಯ ಹಾದಿ ಪೂಜಿತನೆ ಮೂಡನದಿರವಿ ಎತ್ತ ನೀ ಹೇಳು ಬೆನಕ ಬೆಳಗಾಯ್ತು ಹೇಳು ಏ ಮುತ್ತು ಬೆನಕ ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ ಮುಖ್ಯಸ್ಥರಾದ ಕಾರ್ಯನಿರ್ವಹಣಾಧಿಕಾರಿಯವರೇ ಸತ್ಯನಾರಾಯಣರವರು 2009ರಿಂದ 2014ರವರೆಗೆ ನಾನು ಈ KRRDಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾಗ ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಜೊತೆಲಿ ಕೆಲಸ ಮಾಡಿದ್ವಿ. ಬಹುಶಃ ಆ ಥರ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂಥ ಮನುಷ್ಯರನ್ನು ನಾನು ಕಂಡಿರೋದು ಅಪರೂಪ ಇಲಾಖೆಯಲ್ಲಿ. ಈ ನಂಬಿಕೆ ಅನ್ನೋದೇನಾದರೂ ನಾವು ಒಬ್ಬ ವ್ಯಕ್ತಿಗೆ ಹೇಳೋದಾದರೆ ಸತ್ಯನಾರಾಯಣನ 100% ನಾವು ನಂಬಿ ಕೆಲಸ ಯಾವತ್ತೂ ನಮ್ಮ ಅಧಿಕಾರದ ಒಂದು 6 ವರ್ಷದ ಅವಧಿಯಲ್ಲಿ ಮಿಸ್ಲೀಡ್ ಮಾಡಿದ್ದಿಲ್ಲ, ತಪ್ಪು ಇದನ್ನು ವರದಿ ಮಾಡಿದ್ದಿಲ್ಲ. ಇರುವುದನ್ನು ನೇರವಾಗಿ ಸ್ಪಷ್ಟವಾಗಿ ಸರ್ ಈ ಥರ ಇದೆ, ಇದರಲ್ಲಿ ಇಷ್ಟು ನ್ಯೂನತೆ ಇದೆ ಅಥವಾ ಇದು ಸರಿಯಾಗಿದೆ ಅನ್ನುವ ಒಂದು ಪಾರದರ್ಶಕ ಕೆಲಸ ನಿರ್ವಹಿಸಿದಂಥ ವ್ಯಕ್ತಿ. ಇನ್ನು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಭವಿಷ್ಯ ಅಂತಹ ವ್ಯಕ್ತಿಗಳನ್ನು ನಾವು ಕಾಣೋದು ಭಾಳ ಅಪರೂಪ.
ಇವತ್ತಿನ ದಿನದಲ್ಲಿ ಮನುಷ್ಯತ್ವಕ್ಕೆ ಬರಗಾಲ ಇದೆ ಅಂತ ಹೇಳ್ತಾರೆ. ಮನುಷ್ಯತ್ವವನ್ನು ನಾವು ಸತ್ಯನಾರಾಯಣವರಲ್ಲಿ ಕಾಣ್ಬೋದು. ಇಷ್ಟನ್ನು ನಾನು ಹೇಳಿ ಅವರ ನಿವೃತ್ತಿ ಜೀವನ ನೆಮ್ಮದಿ, ಆರೋಗ್ಯ, ಸುಖವಾಗಿರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವ್ರು ಕಾಲೇಜ್ ಡೇಸಿಂದ ಓದಬೇಕಾದ್ರೆ ಕೂಡ ಅವ್ರಿಗೆ ಕಾಲೇಜಲ್ಲೂ ನಾಯಕತ್ವ ಸ್ವಭಾವ ಅವಾಗಿಂದನೇ ಇತ್ತು. ಅವರಿಗೆ ಎಲ್ಲ ಏನೇ ಇದ್ರು ಹೋರಾಟ ಮಾಡೋದು, ಎಲ್ಲ ಏನೇ ಇದ್ರು ಯಾರಿಗೂ ನ್ಯಾಯ ಒದಗಿಸೋದು, ಕನ್ನಡ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು. ಅವಾಗಿಂದಲೂ ಫೈಟಿಂಗ್ ಮಾಡಿಕೊಂಡು ಎಲ್ಲವನ್ನು ಓದಿ ಎಲ್ಲ ಜೊತೆಲೆ ಬೆಳೆದು ಬಂದಿದ್ದು. ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಸ್ನೇಹಶೀಲ, ಯಾವ ಜೊತೆಲೇ ಇರ್ತೀವಿ. ಯಾವಾಗ ಈಗಲೂ ಬೆಳಿಗ್ಗೆ ಸಂಜೆ ಜೊತೆಗೆ ವಾಕಿಂಗ್ ಮಾಡ್ತೀವಿ. ವ್ಯಕ್ತಿತ್ವದಲ್ಲಿ ಹೇಳೋದಾದರೆ ತುಂಬ ಒಳ್ಳೆ ಗುಣ, ಒಳ್ಳೆ ನಡತೆ ಇರೋದು. ಇನ್ನು ಈ ಆಫೀಸರ್ ಕೆಲಸ ಜೊತೆಲಿ ಎಲ್ಲೂ ಮಾಡಲಿಲ್ಲ. ನಾವು ಒಟ್ಟಿಗೆ ಓದಿದ್ದು, ಒಟ್ಟಿಗೆ ಬೆಳೆದಿದ್ದೀವಿ ಯಾವಾಗಿಂದೂ. ಅದು ಬಿಟ್ಟರೆ ತುಂಬ ಒಳ್ಳೆಯ ವ್ಯಕ್ತಿ. ಅಷ್ಟನ್ನು ಮಾತ್ರ ನನಗೆ ಹೇಳೋಕ್ಕೆ ಸಾಧ್ಯ. ಆಫೀಸ್ ವರ್ಕ್ ಬಗ್ಗೆ ನನಗೆ ಜೊತೆಲಿ ಮಾಡಿಟ್ಟಿರೋದ್ರಿಂದ. ಹಾಗೆ ಇದನ್ನು ಹೇಳ್ತಿರೋ ನೋಡಿ ಹೇಳ್ಬೋದು ಒಳ್ಳೆಯ ವ್ಯಕ್ತಿ ಅಂತ. ಅದೇನು ನೋ ಡೌಟ್ ಅದರಲ್ಲಿ. ಸೊ ಅವರ ನಿವೃತ್ತಿ ಜೀವನ ಮತ್ತು ಇದೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊತೀವಿ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ಕಾರ್ಯಾಚರಣಾಧಿಕಾರಿಗಳು ಮತ್ತು ಈ ಸಭೆಯ ಕೇಂದ್ರಬಿಂದುವಾಗಿರುವಂತಹ ಸತ್ಯನಾರಾಯಣ ಹಾಗೂ ಈ ಕಚೇರಿಯ ಎಲ್ಲ ಸಹೋದ್ಯೋಗಿಗಳು ಮತ್ತು ನನ್ನ ಹಿರಿಯ ಅಧಿಕಾರಿಗಳು ಹಾಗೂ ಎಲ್ಲ ಸ್ನೇಹಿತರು. ಯೂಶಲಾಗಿ ನಾನು ಯಾವತ್ತೂ ಯಾವುದೇ ಸಭೆ ಇದರಲ್ಲಿ ಮಾತಾಡ್ಕೊಳ್ಳಲ್ಲ. ಆದರೆ ಇವತ್ತು ಸತ್ಯನಾರಾಯಣ ಅವರ ಈ ನಿವೃತ್ತಿ ಸಮಾರಂಭದಲ್ಲಿ ನಾವು ಮಾತಾಡ್ಬೋದು ಅಂತ ಹೇಳಿದ್ರೆ ಒಂದು ರೀತಿ ಒಂದು ಕಪ್ಚುಕ್ಕೆ ಥರ ಕಾಣುತ್ತೆ. ಸೊ ಈ ಸತ್ಯನಾರಾಯಣ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು ನಾನು ಇಲ್ಲಿ ಕಚೇರಿಯಲ್ಲಿ ಇದ್ದಾಗಲಿಂದ ನನ್ನ ಜೊತೆ ಸಹೋದ್ಯೋಗಿ ಕೆಲಸ ಮಾಡಿದ್ರು. ಭಾಳ ಅನ್ಯೋನ್ಯತೆ. ಯಾವುದನ್ನೇ ಆಗಲಿ ಅವರು ನೇರವಾಗಿ ಹೇಳ್ತಿದ್ರು. ಯಾವುದೇ ರೀತಿ ಮುಚ್ಚುಮರೆ ಇರ್ತಿರಲಿಲ್ಲ. ಎಲ್ಲರ ಜೊತೆನೂ ಸಹ ರೇಗಿಸ್ಕೊಂಡು ಇದು ಮಾಡ್ಕೊಂಡಿರ್ತಿದ್ರು. ಹಾಗೂ ಯಾವುದೇನೇ ಆಗಲಿ ನಾವು ಯಾವುದಕ್ಕೂ ಎದುರ್ಕೊಳ್ತಾ ಇರಲಿಲ್ಲ. ಇರೋ ವಿಷಯನ ನೇರವಾಗಿ ಯಾರ ಜೊತೆನಾದ್ರೂ ಅಧಿಕಾರಿಗಳೊಂದಿಗೆ ಅಲ್ಲಿ ಮೇಲಿನ ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ರು. ಯಾವುದೇ ರೀತಿ ಹಿಂಜರಿಕೆ ಅವರು ಕಾಣ್ತಾ ಇರಲಿಲ್ಲ. ಮತ್ತು ಅವರ ಸ್ನೇಹಪರತ್ವ ಎಲ್ಲರಿಗೂ ಗೊತ್ತಿರೋಂಥ, ಎಲ್ಲ ಜೊತೆನೂ ಮಿಂಗಲ್ ಆಗಿ ಎಲ್ಲರ ಜೊತೆ ಅನ್ಯೋನ್ಯತೆ ತಂದಿರ್ತಿದ್ರು. ಸೊ ಈ ವಯೋನಿವೃತ್ತಿ ದಿನ ಅವರ ಮುಂದಿನ ಜೀವನ ಸುಖ ಸಂತೋಷದಿಂದ, ನೆಮ್ಮದಿಯಿಂದ, ಸಂತೋಷದಿಂದ, ಆರೋಗ್ಯದಿಂದ ಇರಲಿ ಅಂದ್ಬಿಟ್ಟು ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷರೇ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಬಂಧು ಆಗಿರ್ತಕ್ಕಂಥ ಶ್ರೀ ಎಂ.ಎಲ್. ಸತ್ಯನಾರಾಯಣ ಅವರೇ, ಶ್ರೀಮತಿ ಲೀಲಾ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸತ್ಯನಾರಾಯಣ ಎಲ್ಲ ದೊಡ್ಡ ಕುಟುಂಬಸ್ಥರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಹಿರಿಯರೇ, ಎಲ್ಲ ಸಹೋದ್ಯೋಗಿ, ಈ ಸತ್ಯನಾರಾಯಣ ಅವರೆಲ್ಲ ಸಹೋದ್ಯೋಗಿಗಳೇ ಮತ್ತು ಆತ್ಮೀಯರೇ, ನಾನು ಸತ್ಯನಾರಾಯಣವರ ಭಾವ, ಮೂರನೇ ಭಾವ ಹೇಳಬೇಕಂದ್ರೆ. ಸತ್ಯನಾರಾಯಣ ಅವರಿಗೆ 4 ಜನ, ಅವ್ರ ಜೊತೆ 3 ಜನ ಒಡಹುಟ್ಟಿದವರು. ಸತ್ಯನಾರಾಯಣ ಅವರೇ ಕಡೆಯವರು. ಅವ್ರಿಗೆ ಅಕ್ಕಂದಿರು 3 ಜನ. 3 ಜನದಲ್ಲಿ 2 ಅಕ್ಕಂದಿರು ಇಲ್ಲಿ ಕುಳಿತಿದ್ದಾರೆ, ಮತ್ತು ದೊಡ್ಡ ಭಾವನೆ ಇಲ್ಲೇ ಇದ್ದಾರೆ. ಇನ್ನೊಬ್ಬರು ಅಕ್ಕ ನಮ್ಮ ನಡುವೆ ಇಲ್ಲ. ಹಾಗಾಗಿ ಸತ್ಯನಾರಾಯಣ ಅವರು ತುಂಬ ಕುಟುಂಬ. ಬಹುಶಃ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸತ್ಯನಾರಾಯಣ ಅವರ ನಂಬಿಕೆಗೆ ಅರ್ಹರಾದ ವ್ಯಕ್ತಿ ಅಂತ. ಅವರ ಕುಟುಂಬನೇ ಹಾಗೆ ಇದೆ. ಬಹುಶಃ ಅವ್ರ ತಂದೆ ತಾಯಿಗಳ ಒಡನಾಟನ ನಾವು ನೋಡಿದ್ದೇವೆ. ಮನೆಯಲ್ಲಿ ಯಾರೇ ಬಂದರೂ ಅವ್ರನ್ನ ಗೌರವವಾಗಿ ನಡೆಸ್ಕೊಳ್ಳೋದು, ಅವ್ರಿಗೆ ಊಟ ಮಾಡಿ ಕಳಿಸ್ದೇನೆ ಅವ್ರು ಯಾವತ್ತೂ ಬಿಟ್ಟವರಲ್ಲ ಅವ್ರ ಮನೆಗೆ ಹೋದಾಗ. ಆ ಒಂದು ಸಚ್ಚಾರಿತ್ರ ಅವರಿಂದ ಬಂದು ಸತ್ಯನಾರಾಯಣ ಅವರಿಗೂ ಅದೇ ಒಂದು ಜೊತೆಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಅವರು ಎಲ್ಲೇ ಹೋದ್ರೂ ಅವರ ಒಂದು ಒಳ್ಳೆತನಕ್ಕೆ, ಒಳ್ಳೆಯ ಒಂದು ಏನು ನಾವು ನೋಡ್ತಾ ಇದ್ದೀವಿ ಅಂತ ಒಂದು ಮನುಷ್ಯ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೊತೆಯಲ್ಲಿ ಭಾಳ ಸರಾಗವಾಗಿರ್ತಾರೆ, ಭಾಳ ಫ್ರೀಯಾಗಿರ್ತಾರೆ. ಮನೆಯಲ್ಲಿ ನಾವೆಲ್ಲ ಕುಟುಂಬಸ್ಥರಾಗಿ ಒಳ್ಳೆ ಸೇರಿದಾಗ ಎಲ್ಲ ರೀತಿಯ ನಮಗೆ ಏನು ಗೌರವ ಕೊಡ್ಬೇಕು ಅದು ಗೌರವ ಕೊಟ್ಟೇ ಕೊಡ್ತಾರೆ. ಅವರು ಅಧಿಕಾರದಲ್ಲಿ ಇರಬೇಕು ಅನ್ನೋ ವಿಷಯ ಅಲ್ಲ, ಅವರ ಒಂದು ಭಾವಂದಿರು ಅಂತ ಹೇಳಿದ್ರೆ ಅಷ್ಟೇ ಗೌರವ ಅವರಿಗೆ. ಹಾಗೆ ಬಹುಶಃ ನಾವು ನೋಡಿದ ಹಾಗೆ ಸುಮಾರು 37 ವರ್ಷಗಳಾಯಿತು ಅವ್ರ ಮನೆಗೆ ನಾನು ಕಾಲಿಟ್ಟು. ಆ ಸ್ಥಿತಿಯಿಂದ ನಾವು ನೋಡ್ತಾ ಇದ್ದೀವಿ. ಮೊದಲು ಹೇಗಿದ್ರು ಇವಾಗಲೂ ಹಾಗೆ ಇದ್ದಾರೆ. ಸತ್ಯನಾರಾಯಣ ಅಂದರೆ ನಿಮಗೆ 60 ವರ್ಷ ಆಗಿದೆ ಅಂತ ನೀವು ಯಾರಾದ್ರೂ ನೋಡಿ ಹೇಳ್ಬಿಡಿ ನೋಡೋಣ.
ಅವ್ರಿಗೆ ನನ್ನ ಪ್ರಕಾರ 50 ವರ್ಷ 50 ಹಿಂದೆ ಮುಂದೆ ಇರ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ, ಹೌದಲ್ವಾ? ಅವ್ರು ಇನ್ನೂ 10 ವರ್ಷ ಇದ್ದಿದ್ರು ಹಾಗೆ ಇರ್ತಿದ್ರೇನೋ ಅಂತ ಅನ್ಸುತ್ತೆ. ಆದಾಗ್ಯೂ ಸರ್ಕಾರಿ ಸೇವೆ ಅಂದಮೇಲೆ ನಾವೆಲ್ಲರೂ ಸರ್ಕಾರಿ ಸೇವೆಯಲ್ಲಿದ್ದು ನಿವೃತ್ತಿ ಹೊಂದಿರ್ತಕ್ಕಂಥವ್ರು. ನಮ್ಗೆ ಗೊತ್ತಿದೆ, ನಮ್ಮ ಟ್ರೈನು ಸರ್ಕಾರಿ ಟ್ರೈನ್ ಕೆಲಸ ಅಂತೇಳಿ ನಾವು ಟ್ರೈನಲ್ಲಿ ಹತ್ಕೊಂಡಾಗೆ ನಮ್ಮ ದಿನಗಳು ಬಂದಾಗ, ನಮ್ಮ ಸ್ಟೇಷನ್ ಬಂದಾಗ ನಾವು ಹೇಗೆ ಇಳ್ಕೊಂಡು ಮನೆಗೆ ಹೋಗ್ಬೇಕಂತಿದ್ದೀವಿ, ಹಾಗೆ ಪ್ರತಿಯೊಬ್ಬರು ಸರ್ಕಾರಿ ಸೇವೆನಲ್ಲಿ ಒಂದು ಟ್ರೈನ್ ಹತ್ಕೊಂಡು ಇಳಿದ ಹಾಗೆ ಈಗ ಇವತ್ತು ಅವರು ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಬಹುಶಃ ನಾನು ಕಂಡಂಥ ಅಪರೂಪದ ವ್ಯಕ್ತಿ. ಅವ್ರು ಎಷ್ಟು ಸುಖ ಸಂಸಾರಸ್ಥರು ಅಂತ ಹೇಳಲಿಕ್ಕೆ ಅವ್ರ ಮಕ್ಕಳೆಲ್ಲರೂ ಇಲ್ಲಿ ಮುಂದೆ ಇದ್ದಾರೆ, ಎಲ್ಲರೂ ಸೆಟ್ಲ್ ಆಗಿದ್ದಾರೆ. ಅವ್ರಿಗೆ ಒಂದು ಮೊಮ್ಮಗ ಇದ್ದಾನೆ, ಅವ್ರಿಗೆ ನೋಡ್ಕೊಳ್ಳಿಕ್ಕೆ ಪ್ರೀತಿಯ ಮೊಮ್ಮಗ. ಸಮಯ ಪಾಸ್ ಮಾಡ್ಬೇಕು ಹೇಗೆ ಎನ್ನುವಾಗ ಅಂತ ಒಂದು ಸಮಯ ಅಂತ ಇಲ್ಲ, ಯಾಕೆಂದ್ರೆ ಮನೆಯಲ್ಲಿ ಮೊಮ್ಮಗ ಇದ್ದಾನೆ. ಇನ್ನು ಡಾಕ್ಟ್ರು ಅವ್ರ ಮಗ MD ಮಾಡ್ತಾ ಇದ್ದಾರೆ. ಇನ್ನೊಂದು ವರ್ಷದಲ್ಲಿ ಅವರು MD ಮುಗಿತಾರೆ. ಅವ್ರ ಸೊಸೆನೂ ಇಲ್ಲೇ ಇದ್ದಾರೆ. ದೊಡ್ಡ ಸೊಸೆ ನಿಮ್ಗೆ ಗೊತ್ತಿರ್ಬೋದು, KS ಆಫೀಸರ್ ಅವಳು. ಹಾಗಾಗಿ ಎಲ್ಲ ರೀತಿಯ ಒಂದು ಸುಖದ ಒಂದು ಏನು ಅವ್ರಿಗೆ ದಕ್ಕಬೇಕಾದಂಥ ಎಲ್ಲದೂ ದೇವರು ಭಗವಂತ ಅವ್ರಿಗೆ ಕಳಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರ ಆರೋಗ್ಯನೂ ತುಂಬ ಚೆನ್ನಾಗಿದೆ. ಹಾಗಾಗಿ ಅವರು ಇನ್ನು ಮುಂದಿನ ದಿನಗಳು ಅವರ ಸುಖ ಸಂಸಾರದ ಜೊತೆಗೆ ನೆಮ್ಮದಿಯಾಗಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ನಮಗಿದೆ. ಇಲ್ಲಿ ನಾನು ವಾಟ್ಸಪ್ಪಲ್ಲಿ ಒಂದು ಸಂದೇಶ ಮೊನ್ನೆ ಹೊರದಾಡ್ತಾ ಇದ್ದೆ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅನ್ಯತೆ ಭಾವಿಸಬೇಡಿ. ಸಂಪಾದನೆ ಅಂದರೆ ಕೇವಲ ಹಣ ಮಾತ್ರ ಅಲ್ಲ, ಅನುಭವ, ಸಂಬಂಧ, ಗೌರವ, ಪ್ರೀತಿ, ನಂಬಿಕೆ ಇವು ಕೂಡ ಅಂತ ಹೇಳಿ ಮೊನ್ನೆ ಒಂದು ವಾಟ್ಸಪ್ ಸಂದೇಶ ನಾನು ನೋಡಿ ಬರ್ಕೊಂಡೆ ಇವತ್ತು ಬರಬೇಕಾದ್ರೆ. ಯಾಕೆ ನನಗೆ ತುಂಬ ಇಡಿಸಿದ್ದು ಎಲ್ಲವೂ ಅವರ ಒಂದು ಈ ಕ್ವಾಲಿಟೀಸ್ ಏನಿದೆ ಈ ಒಂದು ಇದರಲ್ಲಿ ಎಲ್ಲವೂ ಸತ್ಯನಾರಾಯಣನಲ್ಲಿ ನಾವು ಕಾಣಬಹುದು. ಹಾಗಾಗಿ ಸತ್ಯನಾರಾಯಣ ಅವರು ಮುಂದೆ ಅವರ ಒಂದು ಆಯುಷ್ಯ, ಆರೋಗ್ಯ ಮತ್ತೆ ದೇವರಿಗೆ ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮಾನ್ಯ ಅಧ್ಯಕ್ಷರಿಗೆ, ಎಲ್ಲ KRDA ಸಂಸ್ಥೆಯ ಎಲ್ಲ ಅಧಿಕಾರಸ್ಥರಿಗೆ ನನಗೆ ವಂದನೆಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಗಿಣಿ. ನಾನು ಸತ್ಯನಾರಾಯಣ ಅವರ ಮೊದಲನೇ ಸೊಸೆ. ನಮ್ಮ ಮಾವನವರು 21 ವರ್ಷ ಸರ್ವಿಸ್ ಮುಗಿಸಿ ಇವತ್ತು ರಿಟೈರ್ಮೆಂಟ್ ಆಗ್ತಾ ಇರೋದು ನಮ್ಗೆ ತುಂಬ ಹೆಮ್ಮೆಯ ವಿಷಯ ಆಗಿದೆ. ಅವರವರ ವೈಯಕ್ತಿಕ ಜೀವನ ಆಗಲಿ ಅಥವಾ ವೃತ್ತಿ ಜೀವನ ಆಗಲಿ ಎರಡನ್ನೂ ತುಂಬ ಸಮರ್ಪಕವಾಗಿ ನಿಭಾಯಿಸಿದ್ದಾರೆ ಅನ್ನೋದು ನನ್ನ ನಂಬಿಕೆ. ಅದಕ್ಕೊಂದು ಉದಾಹರಣೆ ಹೇಳಬೇಕಾದ್ರೆ, ಅವರ ಇಬ್ಬರು ಮಕ್ಕಳನ್ನು ಸೆಟ್ಲ್ ಮಾಡಿದ್ದಾರೆ, ವಿದ್ಯಾವಂತರನ್ನಾಗಿ ಬೆಳೆಸಿದ್ದಾರೆ. ಮತ್ತು ಅವರ 21 ವರ್ಷದಲ್ಲಿ ಯಾವುದೂ ಕಪ್ಪು ಚುಕ್ಕಿ ಇದ್ದಂತೆ ಸರ್ವಿಸ್ ಮಾಡಿರೋದು ಅವರ ವೃತ್ತಿ ಜೀವನಕ್ಕೆ ಹಿಡಿದಂಥ ಕೈಗನ್ನಡಿ ಅಂತಲೇ ಹೇಳ್ಬೋದು. ಈಗ ವಾಟ್ ಇಸ್ ನಿವೃತ್ತಿ, ರಿಟೈರ್ಮೆಂಟ್ ಅನ್ನೋದಾದರೆ ಅದೊಂದು ಹೊಸ ಅಧ್ಯಾಯ ಅಂತ ನಾನು ಭಾವಿಸ್ತೀನಿ. ಮಾನವರ ಮುಂದಿನ ಹೊಸ ಅಧ್ಯಾಯ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಅಂತ ನಾನು ಆಶಿಸ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲ ಇಲ್ಲಿ ಸೇರಿರೋದು ನಮಗೆ ತುಂಬ ಖುಷಿಯಾಗಿದೆ, ನಮಗೆ, ನಮ್ಮ ಫ್ಯಾಮಿಲಿಗೆ. ಇವತ್ತು ನಾನು ನನ್ನ ತಂದೆ ಬಗ್ಗೆ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ತಂದೆ ಅನ್ನೋ ಪದಕ್ಕೆ ಜೀವಿಸಿದ್ದಾರೆ. ಆ ಒಂದು ಪದ ಎಷ್ಟು ಇಂಪಾರ್ಟೆಂಟ್ ಎಲ್ಲ ಲೈಫಲ್ಲೂ ಅಂದರೆ ನಮ್ಮ ಲೈಫಲ್ಲೂ ಅಷ್ಟೇ ಇಂಪಾರ್ಟೆನ್ಸ್, ಅದೇ ಥರ ನಮ್ಮನ್ನ ನೋಡ್ಕೊಂಡಿದ್ದಾರೆ. ನನಗೆ ನನ್ನ ತಮ್ಮಂಗಾಗಲಿ ರೈಟ್ ಫ್ರಮ್ ಎಜುಕೇಷನ್ ಟಿಲ್ ಇಯರ್ ಪ್ರತಿಯೊಂದು ಸ್ಟೇಜಲ್ಲೂ ನಮಗೆ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ, ಇನ್ಸ್ಪೈರ್ ಮಾಡಿ, ಎಲ್ಲೂ ನಾವು ಎಲ್ಲೆಲ್ಲಿ ಸೋತಿದ್ದೀವೋ ಆ ಸ್ಟೇಜಲ್ಲೆಲ್ಲ ನಮ್ಮನ್ನು ಪುಷ್ ಮಾಡಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಈಸ್ ವೆರಿ ಇನ್ಸ್ಪೈರಿಂಗ್ ಒಂದು ಎಕ್ಸಾಂಪಲ್ ಅಂದರೆ ಈಸ್ ಫಿಟ್ನೆಸ್. ಅವರು ಹೆಲ್ತ್ ಆಗಲಿ, ಅವ್ರ ಫಿಟ್ನೆಸ್ ಆಗಲಿ ಡೈಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಮತ್ತು ಅವ್ರದ್ದು ತುಂಬ ಫ್ರೆಂಡ್ಲಿ ನೇಚರ್ ಮತ್ತು ಸೋಷಲ್ ಅವೇರ್ನೆಸ್ ತುಂಬ ಇದೆ ಅವ್ರಿಗೆ. ಸೋಷಲ್ ಅವೇರ್ನೆಸ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಿನ್ನೆ ತಾನೇ ಅವರು ಒಂದು PHC ಸೆಂಟರ್ಗೆ ಹೋಗಿ TB ಪೇಷಂಟ್ಸ್ಗೆ ಫುಡ್ ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಅದೇ ನಮ್ಮ ತಂದೆಗೆ 21 ವರ್ಷ ಸರ್ವಿಸ್ ಮಾಡಿರೋ ಈ ದಿನ ಇವತ್ತು ರಿಟೈರ್ಮೆಂಟ್ ಆಗ್ತಿದ್ದಾರೆ. ಈ ಸೇವೆಗೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಗೆ ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಮತ್ತು ವಿ ಆಲ್ ಲವ್ ಯು ಡ್ಯಾಡಿ ಫ್ರಮ್ ಅವರ್ ಫ್ಯಾಮಿಲಿ ಆ್ಯಂಡ್ ವಿ ವಿಶ್ ಯು ಅ ವೆರಿ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಆ್ಯಂಡ್ ಅ ಜಾಯ್ಫುಲ್ ಲೈಫ್ ಅಹೆಡ್. ಥ್ಯಾಂಕ್ ಯು.
ನನ್ನ ಹೆಸರು ಸಂಪತ್ ಕುಮಾರ್ ಅಂತ, ಕಾರ್ಯಪಾಲಕ ಇಂಜಿನಿಯರ್ KRRD ಇಂದ. ನಾನು ಸತ್ಯನಾರಾಯಣ 15 ವರ್ಷ, ಸುಮಾರು 15 ವರ್ಷದಿಂದ ನಾವು ಇಲ್ಲಿ ಒಂದೇ ಕಡೆ ಕೆಲಸ ಮಾಡ್ತಿದ್ದೀವಿ. ಈಗ ಅವ್ರು ಹೋಗ್ತಿರೋದು ಆ್ಯಕ್ಚುಲಿ ಬೇಜಾರಾಗ್ತಿದೆ ಭಾಳ ನಮಗೆ. ಅವರಷ್ಟು ಫ್ರೆಂಡ್ಲಿ ಆಗಿದ್ರು, ನಮಗೆ ತಮಾಷೆ ಆಗಿದ್ರು. ಒಬ್ಬರು ಒಂದು ಕ್ಲೋಸ್ ಫ್ರೆಂಡ್ ಹೋಗ್ತಿದ್ದಾರೆ ಇಲ್ಲಿಂದ ರಿಟೈರ್ಡ್ ಆಗಿ, ಅದೊಂದು ಬೇಜಾರಿದೆ ನನಗೆ. ಯಾಕೆಂದರೆ ನಾವು ಟೂರಲ್ಲೆಲ್ಲ ಅವ್ರ ಫ್ಯಾಮಿಲಿ ಜೊತೆ ಟೂರಲ್ಲಿ ಹೋಗ್ತಿದ್ದೋ, ಇವ್ರ ಜೊತೆ ಟೂರಲ್ಲಿ ಹೋಗ್ತಿದ್ದೋ. ಸೊ ಇವರು ಯಾರಿಗೂ ಒಬ್ರಿಗೂ ತೊಂದರೆ ಮಾಡಿದವರಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು, ಕೆಟ್ಟದನ್ನು ಬಯಸೇ ಇಲ್ಲ ಅವರು, ಆಯಿತಾ. ಈ ನನ್ನ ಏನು ಕೆಟ್ಟದನ್ನು ಮಾಡಬಾರ್ದು, ಅಷ್ಟೇ ಒಳ್ಳೆಯದು ಮಾಡೋಣ, ಕೆಟ್ಟದಂತಂತೂ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇದ್ದು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿದ್ರು. ಸೊ ಈ ರಿಟೈರ್ಡ್ ಅನ್ನೋದು ಎಲ್ಲರಿಗೂ ಜೀವನದಲ್ಲಿ ನಡೆಯುತ್ತೆ. ಬಟ್ ಅವರು ರಿಟೈರ್ಡ್ ಆಗ್ತಿದ್ದಾರೆ, ಒಳ್ಳೇದಾಗಲಿ, ಅವ್ರ ಫ್ಯಾಮಿಲಿಗೂ ಒಳ್ಳೇದು ಮಾಡಲಿ. ನಾವು ಫೋನಲ್ಲಂತೂ ಮಾತಾಡ್ತಿರ್ತೀವಿ, ಜೊತೆ ಸಿಕ್ಕಿದಾಗ ಸೇರೋಣ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಈ ಸಭೆಯಲ್ಲಿ ನೆರೆದಿರುವಂತಹ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಇಲ್ಲಿ ಅಧ್ಯಕ್ಷತೆ ವಹಿಸಿರುವ ಅಧಿಕಾರಿ ವರ್ಗದವರೇ ಹಾಗೂ ನಾನು ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊಳ್ತೀನಿ. ನಾನು ವಾಗ್ದೇವಿ ಅಂತ. ನನ್ನ ತಮ್ಮ ಅವನು ಸತ್ಯನಾರಾಯಣ. ನಾವು ಈಗಾಗಲೇ ನಮ್ಮ ಪತಿಯವರು ಹೇಳಿದಾಗಲೇ ನಾನು 3ನೇವಳು. 3 ಜನ ಅಕ್ಕಂದಿರು ಅವನಿಗೆ ಇದ್ದೀವಿ. ಆದರೆ ನಮ್ಮ ದೊಡ್ಡಕ್ಕ ಒಬ್ಬರು ತೀರೋದ್ರು ಅಷ್ಟೇ. ಆದರೂ ನಮ್ಮ ತಂದೆ ಬಗ್ಗೆ ನಾನು ಒಂದೆರಡು ಮಾತನ್ನ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮ್ಮ ತಂದೆ ತಾಯಿ ತುಂಬ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಆದ್ರೂ ಅವರ ಒಂದು ಸಜ್ಜನಿಕೆ, ಅವರ ಒಂದು ಪ್ರಾಮಾಣಿಕತೆ, ಅವ್ರು ನಡೆದು ಬಂದ ದಾರಿ, ಇವೆಲ್ಲ ನಮಗೆ ತುಂಬ ಒಂದು ಸ್ಟೆಪ್ ಮುಂದೆ ಹೋಗೋಕ್ಕೆ ಅನುಕೂಲ ಆಯಿತು. ಹಾಗೆಯೇ ಇದು ನಾವು 3 ಜನ ಅಕ್ಕಂದಿರಾದ್ರೂ ನಮ್ಮ ತಮ್ಮನಿಗೆ ನಾವು ಬಹಳ ಪ್ರೀತಿ ಕೊಟ್ಟಿದ್ದೀವಿ. ಅಂದರೆ ಎಷ್ಟು ಅಂತಂದರೆ ಹೇಳಕ್ಕೆ ಅಗಾಧವಾದದ್ದು, ಅದನ್ನು ಹೇಳಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಾನು ನಮ್ಮ ಅಕ್ಕಂದಿರಿಬ್ಬರು ಬೇಗ ಮದುವೆ ಆದಮೇಲೆ ನಾನು ನನ್ನ ತಮ್ಮ ಇಬ್ಬರೇ ಡಿಗ್ರಿ ಮಾಡಿಕೊಂಡು ನಾವೆಲ್ಲ ಓದೋದಕ್ಕೆ ನಾವೆಲ್ಲ ಒಟ್ಟಿಗೆ ಅಂದರೆ ಓದ್ತಾ ಇದ್ವಿ. ಅವನ ಪ್ರತಿ ದಿವಸನೂ ಅಷ್ಟೇ, ಅವನು ಏನು ಮಾಡ್ತಾನೆ, ಅವ್ನು ಪ್ರತಿಯೊಂದು ದಿವಸನೂ ನಾನು ಬಹಳ ಅಬ್ಸರ್ವ್ ಮಾಡಿ ಅವನು ಓದಲೇಬೇಕು, ನೀನು ಡಿಗ್ರಿ ಮಾಡಲೇಬೇಕು, ಪ್ರತಿ ದಿವಸ ನಾನು ಅವನ್ನ ತುಂಬ ಅವನಿಗೆ ತುಂಬ ತೊಂದರೆನೂ ಕೊಟ್ಟಿದ್ದೀನಿ. ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಪದವಿ ಮುಗಿಸೋದಕ್ಕಾಗಲಿ ಅಥವಾ ಪ್ರತಿ ದಿವಸ ಹೇಗಿರಬೇಕು, ಜೀವನ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಅವನಿಗೆ ದಿನನಿತ್ಯ ಹೇಳ್ಕೊಂಡು ನಾನು ಅವನಿಗೆ ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವನಿಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀನಿ. ಹಾಗೆಯೇ ನಾನು ಸಹ ಕೃಷಿ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿ ನಾನು ಲಾಸ್ಟ್ ಇಯರ್ ರಿಟೈರ್ಡ್ ಆದೆ ನಾನು. ಹಾಗೆ ನನ್ನ ತಮ್ಮನಿಗೆ ಅವನು ತುಂಬ ಗುಡ್ ಲಿಸನರು, ಏನೇ ಹೇಳಿದ್ರು ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತಾನೆ. ಮತ್ತು ಅಜಾತ ಶತ್ರು, ಯಾವುದೇ ರೀತಿ ಅವನಲ್ಲಿ ಯಾರಿಗೂ ಸಹ ಯಾರಿಗೂ ಎನ್ವಿ ಅಂತಾನೆ ಇಲ್ಲ. ಎಲ್ಲರ ಬಗ್ಗೆನೂ ಅವನು ಸಹ ಒಂದೇ ಒಳ್ಳೆ ಮಾತುಗಳನ್ನ ಆಡ್ತಾನೆ. ಅವನು ಸಹೃದಯಿ. ಅವನಿಗೆ ದೇವರು ಆರೋಗ್ಯ, ಆಯಸ್ಸು, ಸುಖ, ಶಾಂತಿ ಅವನ ಕುಟುಂಬಕ್ಕೆ ಮತ್ತು ಅವರ ಮನೆಯ ಮಕ್ಕಳಿಗೆ, ಸೊಸೈಟಿಯರಿಗೆ ಎಲ್ಲರೂ ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳಿ 2 ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹನ್ ಅಂತ. ಇವತ್ತು ತುಂಬ ಎಮೋಷ್ನಲ್ ದಿನ. ನಮ್ಮ ತಂದೆ ರಿಟೈರ್ಮೆಂಟ್, ಮೈ ಲವ್, ಮೈ ಡ್ಯಾಡ್, ಮೈ ಹೀರೋ ಎಲ್ಲ ಅವರೇ. ನನಗೆ ಸಪೋರ್ಟ್ ಮಾಡಿರೋದು, ನಾನು ಆಗೋದು ಆ್ಯಕ್ಚುಲಿ ಲವ್ ಮ್ಯಾರೇಜ್, ಅದಕ್ಕೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ನನ್ನ ಸ್ಟಡೀಸ್ಗೂ ಏನಕ್ಕೂ ತೊಂದರೆ ಕೊಟ್ಟಿಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಐ ಲವ್ ಮೈ ಡ್ಯಾಡ್. ಸತ್ಯನಾರಾಯಣ ಸರ್ ಅವರು ಇದ್ದಲ್ಲಿ ಯಾವುದೇ ಟೆನ್ಷನ್ ಇದ್ರೂ ಕೂಡ ಒಂದು ನಗು ತರಿಸಿ ಆ ಪರಿಸ್ಥಿತಿಯನ್ನು ತಿಳಿಯಾಗೋ ಹಾಗೆ ಮಾಡೋ ಶಕ್ತಿ ಅವರಿಗಿತ್ತು. ಈ ಸಂಸ್ಥೆಯಲ್ಲಿ ನಾವು ನೋಡಿದ ಹಾಗೆ ಸರ್ ಅವರು ಅನುಪಸ್ಥಿತಿ ನಮಗೆ ಖಂಡಿತ ಕಾಡುತ್ತೆ. ಸಂಸ್ಥೆಯಲ್ಲಿ ನಗುವಿನ ಕೊರತೆಯನ್ನು ಕಾಡಲಿದೆ ಅಂತಲೇ ನನಗೆ ಅನಿಸ್ತಾ ಇದೆ. ಸಮಸ್ಯೆಗಳು ಬಂದಾಗ ಅದನ್ನು ಸಮರ್ಥವಾಗಿ ಎದುರಿಸುವಂತಹ ಶಕ್ತಿ ಅವರಿಗಿದೆ. ಸರ್ ಅವರ ರಿಟೈರ್ಮೆಂಟ್ ಈ ಸಂಸ್ಥೆಗೆ ಒಂದು ದೊಡ್ಡ ನಷ್ಟನೇ. ಆದರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಸಮಾಜದಲ್ಲಿ ಗೌರವದ ಬದುಕಿಗೆ ಆಸರೆಯಾಗಿ ಕುಟುಂಬವನ್ನು ಸಮರ್ಥವಾಗಿ ನಿರ್ವಹಿಸುವುದರೊಂದಿಗೆ ಯಾವುದೇ ಕಪ್ಪುಚುಕ್ಕಿ ಇಲ್ಲದಂತೆ
ಸರ್ವಿಸ್ ಮುಗಿಸೋದು ಮೋಸ್ಟ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳ ಒಂದು ಕನಸು ಅನಿಸುತ್ತೆ. ಅದು ನಮ್ಮ ಸರ್ಗೆ ಫಲಿಸಿದೆ ಅಂತ ಅನಿಸ್ತದೆ ನನಗೆ. ರಿಟೈರ್ಮೆಂಟ್ ಅನ್ನೋದು ಅನಿವಾರ್ಯ. ಅವರ ಮುಂದಿನ ಜೀವನ ನೆಮ್ಮದಿ ಹಾಗೂ ಉತ್ತಮ ಆರೋಗ್ಯದಿಂದ ಕೂಡಿರಲಿ ಅಂತ ಆಶಿಸ್ತಾ ಈ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಶ್ರೀ ಸತ್ಯನಾರಾಯಣ ಸರ್ ನಮ್ಮ ಕಚೇರಿಯಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರು ಜೊತೆಗೆ ಸ್ವಲ್ಪ ಅವಧಿಯವರೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗ್ತಾ ಇದ್ದಾರೆ. ಅದು ತಮಗೆಲ್ಲ ಗೊತ್ತಿರೋ ವಿಷಯ. ಇವತ್ತಿನ ಸಮಾರಂಭಕ್ಕೆ ಅಧ್ಯಕ್ಷರಾದ CO ಸರು, ಕೇಂದ್ರ ಬಿಂದು ಚೀಫ್ ಗೆಸ್ಟ್ ಸತ್ಯನಾರಾಯಣ ಸರು, ಅವರ ಮೇಡಮ್ ಲೀಲಾ ಮೇಡಮ್ ಮತ್ತು ಅವರ ಕುಟುಂಬದವರಿಗೆ ಎಲ್ಲರಿಗೂ ಸ್ವಾಗತ ಬಯಸ್ತಾ, ಹಾಗೂ ಇಲ್ಲಿ ಉಪಸ್ಥಿತರಾಗಿರುವಂಥ ನಮ್ಮ ಕಚೇರಿಯ ಎಲ್ಲ ಹಾಗೂ ಬೇರೆ ಕಚೇರಿಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರನ್ನು ಸ್ವಾಗತಿಸುತ್ತಾ ನಾನು ಸರ್ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್ ಯಾವಾಗಲೂ ನಗ್ತಾ ಇರ್ತಿದ್ರು. ಜೊತೆಗೆ ಯಾವುದೇ ಕಚೇರಿಯಲ್ಲಿ ಏನೋ ನಮ್ಗೆ ಗೊತ್ತಾಗದಿದ್ದರೆ ನಮಗೆ ತಿಳಿದಿರುವಂಥ ವಿಷಯ, ಅದರಲ್ಲೂ ಈ ಇಲಾಖೆಗೆ ನಾನು ಹೊಸದಾಗಿ ಬಂದಾಗ ಸ್ವಲ್ಪ ಇಲ್ಲಿಯ ಸ್ವಲ್ಪ ಕಾರ್ಯವೈಖರಿ ಚೇಂಜ್ ಇತ್ತು. ಆ ಟೈಮಲ್ಲಿ ನಮ್ಗೆ ಸ್ವಲ್ಪ ಗೊತ್ತಾಗದೆ ಏನಪ್ಪ ಇನ್ಸ್ಪೆಕ್ಷನ್ ನೋಟ್ಸು ಸರ್ದು ಡಿಕ್ಟೇಷನ್ದಲ್ಲಿ ಏನಾದ್ರು ನಮ್ಗೆ ಗೊತ್ತಾಗದಿದ್ದರೆ ಸರಿಯಾಗಿ ಗೊತ್ತಾಗಲಿದ್ದಾಗ ಸತ್ಯನಾರಾಯಣ ಸರ್ಗೆ ಕೇಳ್ತಾ ಇದ್ವಿ. ಅವರು ನಮ್ಮ ಒಬ್ಬ ಬ್ರದರ್ ಥರ ಎಲ್ಲ ನಮ್ಮ ತೊಂದರೆಗಳನ್ನೆಲ್ಲ ಸಾಲ್ವ್ ಮಾಡ್ತಿದ್ರು. ತುಂಬ ಚೆನ್ನಾಗಿ ಪಾಪ ಏನೋ ನಮ್ಮ ಬೇಜಾರಾದರೆ ಆ ವಿಷಯವನ್ನು ಶಿವಪ್ರಸಾದ್ ಸರ್ ಹೇಳ್ದಂಗೆ ಇದನ್ನು ವಾತಾವರಣವನ್ನೇ ತಿಳಿಗೊಳಿಸ್ತಾ ಇದ್ರು. ನಮಗೂ ಸಹಿತ ನಗು ಬರೋ ಹಾಗೆ ಆ ಒಂದು ಟೆನ್ಷನ್ ಮರೆಯೋ ಹಾಗೆ ಮಾಡ್ತಾಯಿದ್ರು. ಅವರು ತಮ್ಮ ಮಕ್ಕಳನ್ನು ಒಂದು ಉತ್ತಮ ಮಟ್ಟಕ್ಕೆ ಎಲ್ಲ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಎಲ್ಲರೂ ಒಂದು ಒಳ್ಳೆಯ ಹಂತದಲ್ಲಿರೋ ಹಾಗೆ ನೋಡಿದ್ದಾರೆ. ಸರು ಬರೀ ಕಚೇರಿ ಕೆಲಸದಲ್ಲಿ ಅಷ್ಟೇ ಅಲ್ಲದೆ ತಮ್ಮ ಕುಟುಂಬ ವರ್ಗದವರಿಗೆ ಅಷ್ಟೇ ಅಲ್ಲದೆ ತಮ್ಮ ಜೀವನವನ್ನು ಒಬ್ಬ ಅನಾಥ ಮಕ್ಕಳಿಗೋಸ್ಕರ ಹಾಗೂ ಈ ಸಮಾಜದ ದುರ್ಬಲ ವರ್ಗದವರ ಒಂದು ಉಪಕಾರಕ್ಕೂ ವಿನಿಯೋಗಿಸ್ತಾ ಇದ್ದಾರೆ ಅನ್ನೋದು ಅವರ DP ಫೋಟೋ, ವಾಟ್ಸಪ್ DP ಫೋಟೋ ನೋಡಿದರೆ ನನಗೆ ಅನ್ನಿಸ್ತು. ಅವರ ಸುತ್ತಲೂ ತುಂಬ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು. ನಾನು ಮೊದಲು ಅಂದ್ಕೊಂಡೆ ಅವ್ರು ಫಸ್ಟ್ ನೋಡಿದಾಗ ಏನು ಸರ್ಗೆ ಇಷ್ಟೊಂದು ಮಕ್ಕಳು ಇದೆ ಅನ್ನೋ ಥರ ಸ್ವಲ್ಪ. ಆಮೇಲೆ ನನಗೆ ಯೋಚನೆ ಮಾಡಿದೆ, ಬಹುಶಃ ಅನಾಥಾಶ್ರಮದಲ್ಲಿ ಎಲ್ಲ ಇವರು ಸಹಾಯ ಮಾಡ್ತಾ ಇರ್ಬೋದು, ಆ ಮಕ್ಕಳ ಜೊತೆ ಫೋಟೋ ತೆಗೆದಿರ್ಬೋದು ಅಂತ. ಸರು ತುಂಬ ಆ್ಯಕ್ಟಿವ್ ಇದ್ದರು ಆಫೀಸಲ್ಲಿ. ಅವರು ಹಾಗೆ ಫಿಸಿಕಲಿ ಫಿಟ್ ಈಗ ಹೇಗಿದ್ದಾರೋ ಹಾಗೆ ಅವರ ಈ ನಿವೃತ್ತಿ ಜೀವನದ ನಂತರವೂ ಉತ್ತಮ ಆರೋಗ್ಯ ಅವರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಉತ್ತಮ ಆಯಸ್ಸು, ಆರೋಗ್ಯ, ಯಶಸ್ಸು, ನೆಮ್ಮದಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ದೇವರು ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಸತ್ಯನಾರಾಯಣ ಸರ್ನ ನೋಡ್ತಾ ಇರೋದು ಕಳೆದ 3 ತಿಂಗಳಿಂದ ಮಾತ್ರ. ಯಾಕೆಂದರೆ ಈ ಇಲಾಖೆಗೆ ನಾನು ಬಂದು ಇನ್ನೂ 3 ತಿಂಗಳಾಗಿದೆ. ಸೊ ನಾನು ಗಮನಿಸಿದಾಗೆ ಸತ್ಯನಾರಾಯಣ ಸರ್ ತುಂಬ ಸಾಫ್ಟ್ ಪರ್ಸನ್ನು ಮತ್ತು ಕಡಿಮೆ ಮಾತಾಡೋವಂಥವರು ಅನ್ನೋದು ನಾನು ಗಮನಿಸಿದ್ದೀನಿ. ಅದರ ಜೊತೆಗೆ ಯಾವುದೇ ಕೆಲಸಕ್ಕೆ ಅಂತಂದರೂ ಕೂಡ ಫಸ್ಟ್ ಕರೆಯೋದೇ ಸತ್ಯನಾರಾಯಣ ಸರ್ ಇದ್ದಾರಾ ಅಂತ ಫಸ್ಟ್ ಕರೀತಾರೆ. ನೆಕ್ಸ್ಟು ಸಂಪತ್ ಸರ್ ಇದ್ದಾರೆ. ಸೊ ನನಗೆ ತಿಳಿದುಪಟ್ಟ ವಿಷಯಗಳು ಏನು ಅಂತಂದರೆ, ಈ ಇಲಾಖೆ ಒಂದು 2 ಪಿಲ್ಲರ್ಗಳ ಥರ ಕೆಲಸ ಮಾಡ್ತಾ ಇದ್ದವರು ಸತ್ಯನಾರಾಯಣ ಮತ್ತು ಸಂಪತ್ ಸರು. ಈಗ ಒಂದು ಪಿಲ್ಲರು ರಿಟೈರ್ಡ್ ಆಗಿ ಹೋಗ್ತಾ ಇರೋದ್ರಿಂದ ಆ ಜಾಗದಲ್ಲಿ ಬೇರೆ ಪಿಲ್ಲರ್ ಬರಬೇಕಾಗುತ್ತೆ, ಅದನ್ನು ಎದ್ದು ನಿಲ್ಲಿಸ್ಲಿಕ್ಕೆ ಅನ್ನೋ ಒಂದು ಭಾವನೆ. ಜೊತೆಗೆ ರಿಟೈರ್ಮೆಂಟು ಎಲ್ರಿಗೂ ಅನಿವಾರ್ಯ. ಇನ್ನೊಂದು ಕಾರ್ನರಲ್ಲಿ ನನಗೆ ಅವ್ರ ಮೇಲೆ ಒಂದು ಜೇ ಬರ್ತಾ ಇದೆ, ಅಸೂಯೆ. ಏಕೆ ಅಂತಂದರೆ ಯಾವುದೇ ಒಂದು ಕಳಂಕ ಇಲ್ಲದೆ ಈ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗೋದು ಅಷ್ಟು ಸುಲಭವಾದಂತಹ ಒಂದು ವಿಷಯ ಅಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ. ಅಂಥದ್ರಲ್ಲಿ ಅವರು ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಒಂದು ಕಳಂಕ ಇಲ್ಲದೆ ನಿವೃತ್ತಿ ಹೊಂದಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸರ್ಕಾರಕ್ಕೆ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾ ಇರೋದು ಬಹಳ ದೊಡ್ಡ ವಿಷಯ. ಆ ವಿಚಾರನ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಕೂಡ ಇವ್ರ ಥರನೇ ರಿಟೈರ್ಡ್ ಆಗಬೇಕು ಅನ್ನೋದನ್ನು ಫ್ಯೂಚರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತು ಇದೊಂದು ಸುಸಂದರ್ಭ ಅವರಿಗೆ ನಾವು ಒಂದು ವಿಶಸ್ನ ಹೇಳಲಿಕ್ಕೆ.
ಸತ್ಯನಾರಾಯಣ ಸರ್, ನಿಮ್ಮ ರಿಟೈರ್ಮೆಂಟ್ ಲೈಫು ಹೆಲ್ದಿ ಮತ್ತು ಪ್ರಾಸ್ಪರಸ್ ಮತ್ತು ಎಲ್ಲ ರೀತಿಯಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ರೀತಿ ಸರಿಯಾಗಿ ಚಂದವಾಗಿರಲಿ ಅಂತ ನಾನು ವಿಶಸ್ಸನ್ನು ಹೇಳ್ತಾ ನಾನು ಹೇಳ್ತೀನಿ. ಈಗ ಸರ್ಗೆ ಸನ್ಮಾನ ಸಮಾರಂಭವನ್ನು ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.
ಒಂದು ಡಬ್ಬಿಯಾಡಿನಲ್ಲಿ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡಿದೆ. ಕಾವೇರಿ ವಾಟರ್ ಡಿಸ್ಪ್ಯೂಟ್ ಅಲ್ಲಿ ವರ್ಕ್ ಮಾಡಿದೆ. ಡೆಲ್ಲಿಲಿ ಕೆಲಸ ಮಾಡ್ತಿದ್ದೆ. ನಾನು ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಡೆಲ್ಲಿಗೆ ಹೋಗೋ ಟೈಮಲ್ಲಿ ನಾನು ಅಲ್ಲೇ ಅವಾಗ ನಮ್ಮ ತಾಯಿ ತಂದೆಗೆ ಸ್ವಲ್ಪ ಹುಷಾರು ತಪ್ಪಿತು. ಅವಾಗ ನಾನು ಬಂದಾಗ ನಾರಾಯಣ ಸ್ವಾಮಿ ನೆನೆಸ್ಕೋಬೇಕು. ಅವರೇ ಇಲ್ಲೇ ಬರೋ ನನ್ನ ಜೊತೆಗೆ ಇಲ್ಲೇ ಬಂದ್ಬಿಟ್ಟು ಅವಾಗ ನಾನು ಇಲ್ಲಿ KRD ಆಗ್ತದೆ. KRD ಬಂದು ನಾನು ಇಲ್ಲ 15 ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನು ಇಲ್ಲಿ. ಹಾಗಾಗಿ ನನ್ನ ಈ 15 ವರ್ಷದಲ್ಲಿ ನನ್ನ ಜೊತೆ ಎಲ್ಲ ಶಿಷ್ಯಂದಿರಿದ್ದಾರೆ, ವರ್ಕ್ ಮಾಡಿರೋರು ಇದ್ದಾರೆ. ನನ್ನ ಗುರುಗಳು ಅಲ್ಲಿದ್ದಾರೆ, ನನಗೆ ಶಿಷ್ಯಂದಿರು ಈ ಕಡೆ ಇದ್ದಾರೆ. ಅವ್ರಿಗೆಲ್ರಿಗೂ ನನ್ನ ಜೊತೆ ಇಲ್ಲಿವರೆಗೂ ಇದು ದಿನೇಶ್ ಕೂಡ ನನಗೆ ಗುರುನೇ ಹೇಳಿದ್ರು. ವಿಶ್ವನಾಥ್ ಇದ್ದಾರೆ, ವೀಣಾ ದೇಶಪಾಂಡೆ ಮೇಡಮ್. ಯಾವಾಗಲೂ ವೀಣಾ ದೇಶಪಾಂಡೆ ನಾವು CA ಹೋಗ್ಬೇಕು, ಅದೇನಾಗ್ತದೆ ಬನ್ನಿ ನಾ ಎದ್ದು ಬರೋರು. ಅವ್ರಿಗೆ ಎದ್ದು ಬಂದು ಓಡೋದು ಬಿಟ್ಟು ಯಾರು ಎದ್ದು ಮಾಡ್ಸೋಣ ಬಂದಿದ್ದೆ ಕರ್ಕೊಂಡು ಹೋಗ್ತಿದ್ರು. ವಿಶ್ವನಾಥ್ ಹಾಗೇನೆ. ನಾನು ಕಳೆದ ದಿನಗಳಲ್ಲಿ
ತುಂಬ ಎಂಜಾಯ್ಮೆಂಟ್ ಆಗಿ ಕಳೆದೆ. ನಾನು ಯಾವುದು ಇದುವರೆಗೂ ನಾನು ಹುಟ್ಟಿದ್ದಾಗಲಿ ಬೆಳೆದಿದ್ದಾಗಲಿ ನಾನು ಏನು ಕಷ್ಟನೇ ಇಲ್ಲ. ನನಗೆ ಹೇಳ್ಬೇಕಂದ್ರೆ ಎಲ್ಲ ಕಷ್ಟಪಟ್ಟೆ ಅದು ಇದು ಅಂತ ನಾನಂತೂ ಕಷ್ಟನೇ ಪಟ್ಟಿಲ್ಲ. ಬಿಕಾಸ್ ಅದು ನನ್ನ ಸಿಸ್ಟರ್ಸ್ ಅವ್ರಗಳ ಸಪೋರ್ಟಿಂದ ನಾನು ಇವತ್ತಿದ್ದೀನಿ. ನನ್ನ ತಂದೆ ತಾಯಿ ಮೇಲಿಂದ ನಾನು ನನ್ನ ಶಿವಶಂಕರ್ ಹೇಮಂತ್ ಅಂತ ನಾನು ಫಸ್ಟ್ ಶಿವಶಂಕರ್ ಮತ್ತು ಹೇಮಂತ್ ಹೇಳಿ ನನಗೆ ಫಸ್ಟ್ ನನಗೆ KRDಗೆ ಎಂಟ್ರಿ ಆದಾಗ ನನ್ನ ಜೊತೆಗೆ ಇದು ಮಾಡಿದ್ದು ಅವರೇ ನನಗೆ ಸಪೋರ್ಟ್ ಮಾಡಿಕೊಂಡು ನನ್ನ ಜೊತೆಲಿ ಏನೇ ಒಂದು ತಪ್ಪು ಏನೋ ಕೇಳಬೇಕಂದ್ರೆ ನಾನು ಕೇಳ್ಕೊಂಡು ಅವ್ರ ಜೊತೆ ಇದ್ದೆ. ಇವತ್ತು ಶಿವಶಂಕರ್ನ ಮರೆಯಂಗಿಲ್ಲ. ಆಮೇಲೆ ಎಲ್ರಿಗೂ ಹೆಸರು ಹೇಳ್ಕೊಂಡು ಹೋಗ್ತದೆ ಆಗತ್ತೆ, ಟೈಮ್ ಆಗುತ್ತೆ. ಬಟ್ ಆದರೂ ನನಗೆ ಇಲ್ಲಿವರೆಗೂ ನನ್ನ ಜೊತೆಗೆ ಎಲ್ಲರೂ ನನ್ನ ಜೊತೆ ಸಹಕಾರ ಮಾಡಿ ನನ್ನ ಜೊತೆಗೆ ವರ್ಕ್ ಮಾಡಿರೋದಕ್ಕೆ ಎಲ್ಲರಿಗೂ ನಾನು ವಂದಿಸುತ್ತಾ ನಾನು ಎರಡು ಭಾಷಣ ಅಷ್ಟೇ. ನಾನು ತೊಂದರೆ ಕೊಟ್ಟಷ್ಟು ಸಂಪತ್ ಕುಮಾರ್ಗೆ ಯಾರು ಕೊಟ್ಟಿಲ್ಲ ಅಂತ ಯಾಕಂದ್ರೆ ಸಂಪತ್ ಕುಮಾರ್ ಪಾಪ ಇವತ್ತು ಮೇಲೆ ಮಾಡ್ಕೊಳ್ತಾ ಇದ್ರು ಇರ್ತಿದ ಅಂತ ಹೋಗ್ತಾ ಇದ್ದಿಲ್ಲ ಆಫೀಸ್ ಬಿಟ್ಟು ಅಂತ. ಬಟ್ ನಾನಂತೂ ಅವ್ರಿಗೆ ರೇಗಿಸಿದಷ್ಟು ಬಟ್ ಅವ್ರು ರೇಗಿಸಿದ್ರೆ ಬಟ್ ಅವ್ರು ಇವತ್ತು ಅವ್ರಿಗೆ ನಗ್ತಾ ಇದ್ದಾರೆ ಕಾರಣ ಅಂದ್ರೆ ಇನ್ನೂ ಅವ್ರ ಆಯುಷ್ ವೃದ್ಧಿ ಆಗಲಿ, ನಿಮಗೆ ನಗ್ತಾ ಇರಲಿ ಅಂತ ಹೇಳಿ ನಮ್ಮ ಸಂಪತ್ ಕುಮಾರ್ ಅವ್ರಿಗೆ ಒಂದು ಹೇಳಿ ನಾನು ಎರಡು ಮಾತು ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಅಂದರೆ ನಮ್ಮ ವಯೋನಿವೃತ್ತಿ ಬದುಕುವ ದಿನವಾಗಿದೆ. ಆ ದಿನದಂದು ನಾವೆಲ್ಲ ಭಾಗಿಯಾಗಿರುವುದು ನಮಗೆಲ್ಲ ಭಾಳ ಸಂತೋಷ. ಇಲ್ಲಿ ನಾವೆಲ್ಲರೂ ಹೇಗೆಂದರೆ ಅವರ ಕುಟುಂಬ ವರ್ಗದವರಿದ್ದಾರೆ, ಅವರ ಹಿರಿಯ ಸಹೋದ್ಯೋಗಿಗಳಲ್ಲಿ ಹಿಂದೆ ಕೆಲಸ ಮಾಡಿದಂಥ ಅವರ ಸಹೋದ್ಯೋಗಿ ಮಿತ್ರರು ಸಹ ಇಲ್ಲಿ ಬಂದಿದ್ದಾರೆ. ನಮ್ಮ KRDA ವತಿಯಿಂದ ನಮ್ಮ ಸ್ಟಾಫ್ಗಳು ಅನುಪಸ್ಥಿತಿಯಲ್ಲಿರೋರು ಪರವಾಗಿಯೂ ಕೂಡ ಅವರಿಗೆ ನಾನು ಶುಭ ಕೋರ್ತೀನಿ ಅವ್ರ ಪರವಾಗಿ. ಸೊ ನಮ್ಮ ಕೆಲವೊಂದು ಸ್ಟಾಫ್ಗಳು ಕಾರಣಾಂತರಗಳಿಂದ ಇಲ್ಲಿ ಸಭೆಗೆ ಹಾಜರಾಗಿರೋಕ್ಕಿಲ್ಲ. ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತಂದರೆ ಎಷ್ಟು ಇಷ್ಟಪಡ್ತೀನಿ ಅಂತಂದರೆ ಇವ್ರ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡಿದ್ವಿ ಅನ್ನೋದಕ್ಕೆ ಅವರಿಗೆ ಗೊತ್ತಿಲ್ಲ. ಮೋರವರು ನೀವೆಲ್ಲ ಮಾತಾಡಿದ್ದೀರಿ. ಈ ಮಾತನ್ನು ನಾನು ಅವ್ರಿಗೆ ಹೆಮ್ಮೆ ಆಗ್ತದೆ. ನಾನು ಪ್ರತಿದಿನ ಪ್ರತಿ ಸೆಕೆಂಡ್ 3 ವರ್ಷ 4 ವರ್ಷದಿಂದ ಎಂಡಾಸ್ ಮಾಡಿದ್ದೀನಿ. ನೀವೇನೇನು ಮಾತಾಡಿದ್ರಿ ಅವೆಲ್ಲ ಆಲ್ರೆಡಿ ರಿಪೀಟ್ ಆಗಿದೆ ನನ್ನಿಂದ. ಏನೇನೋ ಎರಡೊಂದು ಹೊರಡುವೆ ಮುತ್ತು ಬಂದಂಗೆ ಬಂದಿದೆ. ಆ ಮುತ್ತುಗಳು ನನ್ನಿಂದ ಆಲ್ರೆಡಿ ಎಂಡಾಸ್ ಆಗಿದೆ. ಅದು ಆ ಪ್ರೂಫ್ ಇವ್ರಿಗೆ ಆಲ್ರೆಡಿ ಗೊತ್ತಿದೆ. ಆ ಕಾರಣದಿಂದ ಮತ್ತೆ ಮೋರವರು ಇವರು ನೋಡಿ 64ನೇ ಕ್ಲಾಸು 538ನೇ ಮನೆ ನಂಬರು, ಅವ್ರ ಬೀಗ್ರ ಮನೆ 385ನೇ ನಂಬರು, 65ನೇ ಕ್ಲಾಸು. ಅಂದರೆ ಜಸ್ಟ್ 38, 55 ಆ ಕಡೆ 64, 65 ನನ್ನ ಗಾಡಿ ನಂಬರು. ಅವತ್ತಿಂದ ಇವ್ರದ್ದು ಜ್ಞಾಪ ಇಟ್ಕೊಂಡು ನಾನು ಮದುವೆ ಕರೆದಿರಲ್ಲ, ನೀವು ಎಂಥ ಸ್ವಾಮಿ ಇವ್ರೇ ನೀವು ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ. ಹೆಮ್ಮೆ ಪಡ್ತಾರೆ. ಹೇಳಿದ್ರು ಮಕ್ಕಳನ್ನ ಮದುವೆ ಮಾಡಿ ಇದು ಮಾಡ್ತಾರೆ, ನೀನು ನನಗೆ ಭಾಳ ಹೊಟ್ಟೆ ಉರಿಸ್ತಿದ್ದೆ ಕಣೆ, ನೀನು ಭಾಳ ಹೊಸ ಮನುಷ್ಯ ನೀನು ಅಂತ ಅಂದ್ಬಿಟ್ಟು ಭಾಳ ಇದು ಮಾಡ್ತಿದ್ದೆ. ಸತ್ಯ, ನಾನು ಒಂದು ಅವಾರ್ಡ್ ತಗೊಂಡ್ವಿ. ಮತ್ತು ನನ್ನ ಆಫೀಸ್ ಕಚೇರಿ ಬಗ್ಗೆ ಹೇಗಿದ್ರು ಏನಿದ್ರು ನಂತರ ಹೇಳ್ತೀನಿ. ಒಂದು ಅವಾರ್ಡ್ ತಗೊಂಡ್ವಿ. ನಿಮ್ಮ ಮಾತುಗಳಿಗೆ ಪೂರಕವಾಗಿ ಒಂದು ಬಂತು. ನಾವು ಸ್ಕಾಚ್ ಅವಾರ್ಡ್ ತಗೊಂಡ್ವಿ ಡೆಲ್ಲಿ ಹೋದಾಗ. ನಾವು ಬರಬೇಕು, ಇಲ್ಲ ನಾವು ಬರ್ತೀನಿ ಸರ್, ನಾನು ಬರಲ್ಲ ಸರ್, ನೀವು ಯಾರು ಕರ್ಕೊಂಡೋಗಿ ಸರ್, ಬೇಡ ಸರ್ ಬೇಡ ಸರ್ ಬಂದ್ರಿ ಅಂತ ಎಲ್ಲರೂ ಬೇಕು ಕಾಂಪಿಟೇಷನ್ ಮಾಡ್ತಾರೆ. ನೀವು ಯಾಕೆ ಬರಲ್ಲ, ಬನ್ನಪ್ಪ ಬಾರಪ್ಪ ಅಂತ ಅಂದ್ವಿ. ಇನ್ನೊಬ್ರು ಯಾರು ಬಂದು ನಮ್ಮ ಜೊತೆಲಿ, ಯಾಕೆ ಅಕೌಂಟ್ ಸೆಕ್ಷನಲ್ಲಿ ವೇರಿಸ್ ಅವರ ಅವರಿಗೆ ಗೊತ್ತಾಗಬೇಕಾಯ್ತಿದ್ದು. ಸೊ ಹಾಗೆ ಬಂದರು. ಬಂದಮೇಲೆ ಅಲ್ಲಿ ಬಾರಪ್ಪ ವೇದಿಕೆಗೆ, ಯಾಕೆ ವೇದಿಕೆಗೆ ಬರಲ್ಲ ಅಂತಾರೆ. ಬೇಡ ಬೇಡ ಸರ್, ನಾವೇ ಸರ್ ವೇದಿಕೆಗೆ ಬರೋದು, ನೀವು ಹೋಗಿ ಫೋಟೋ ತೆಗೆಸ್ಕೊಳ್ಳಿ ಸರ್. ನಾನು ಫೋಟೋ ತೆಗಿತೀನಿ ಸರ್. ಒಬ್ಬೊಬ್ಬರು ನಾನು ಕರ್ಕೊಂಡೋಗಿಲ್ಲ, ನಾನು ಅದು ಮಾಡಲಿಲ್ಲ ಇದು ಮಾಡಲ್ಲ ಅಂತಾರೆ. ಈತ ಪುಣ್ಯಾತ್ಮ ಬೇಡ ಸರ್ ನಾನು ಫೋಟೋ ತೆಗಿತೀನಿ, ನಾನು ಬಂದು ವೇದಿಕೆಯಲ್ಲಿ ಏನು ಮಾಡಬೇಕಾಗಿದೆ ಸರ್ ಅಂತ ಅಂದ್ಬಿಟ್ಟು ನಾನು ಫೋಟೋ ತೆಗೆದು ನೀವು ಬರಬೇಕು, ನೀವು ಬರ್ದು ನೋಡೋ ಅಂತಬಿಟ್ಟು ನಾನು ಕರೆದು ವೇದಿಕೆಗೆ ಹತ್ಕೊಂಡೆ. ಆ ಟೈಪು ಅವತ್ತೇ ಹೇಳಿದೆ, ನೀನು ಯಾವ ಎತ್ತು ತಂದೆ ತಾಯಿಲಿ ಹುಟ್ಟಿದಪ್ಪ, ನಿನ್ನ ಮಕ್ಕಳು ನಿನ್ನ ತಂದೆ ತಾಯಿ ನೋಡ್ಬೇಕಿತ್ತಲ್ಲ ಯಾನ ಅಂತಂದೆ. ಇಲ್ಲಿ ಅವ್ರ ಭಾವ ಅವರೆಲ್ಲ ಹೇಳಿದ್ರು. ಸೊ ದಟ್ ನಾನು ಅವ್ರಿಗೆ ಕಂಡಿರೋದು. ನೀವೆಲ್ಲ ಹೇಳಿದೆಲ್ಲ ಸತ್ಯ. ನಾನು ಪ್ರತಿ ಸೆಕೆಂಡು ಅವ್ರ ಬಗ್ಗೆ ಮಾತಾಡಿದ್ದೀನಿ. ಸೊ ಹಾಗಾಗಿ ಸೈಲೆಂಟ್ ಸ್ವಭಾವ ಅನ್ನೋದಕ್ಕಿಂತ ಒಂದು ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಂಡಂತ ಇದು. ನಾನು ಹೇಳ್ತಾ ಇದ್ದೆ, ನಾವು ಹಳ್ಳಿಲಿ ಹುಟ್ಟಿದ್ವಿ, ನೀನು ಹಳ್ಳಿ ಹುಟ್ಟಿದ್ರಿಂದ ಇನ್ನೂ ಸಿಟಿಲಿ ಹುಟ್ಟಿ ಹಿಂಗೆ ಆಗ್ತೀರಪ್ಪ ನೀನು ಅಂತಂತೂ ಕೆಲವು ಸರಿ ಬೈದಿದ್ದೀನಿ. ಆ ಮನೋಭಾವ, ಆ ದುಗುಡ, ಇದು ಏನು ಸಾಂತ್ವನದ ಮಾತುಗಳು ಮತ್ತು ಪೂರಕವಾದ ಸಮಾಜಕ್ಕೆ ಹೊಂದ್ಕೊಳ್ಳುವಂಥ ಆ್ಯಟಿಟ್ಯೂಡು. ಸೊ ಇದೆಲ್ಲ ಪೂರಕವಾಗಿ ಈ ಸಿಟಿ ಹುಡುಗನಿಗೆ ರಾಜೇಂದ್ರ ನಗರದಲ್ಲಿ ಯಾವುದು ನಗರದಲ್ಲಿ ರಾಜಾಜಿನಗರದಲ್ಲಿ ಇರೋ ಹುಡುಗನಿಗೆ ಬಂದಿದೆ ಪೂರಕವಾಗಿ. ಸಿಟಿಲಿ ಬಂದರೂ ಒಂಥರ ಬೇರೆ ಥರ ಸ್ಟಬರ್ನ್ ಆಗಿರಬೇಕು. ಸೊ ಹಾಗೂ ಒಂದು ಸರಿ ಚುಡಾಯಿಸ್ತಿದೆ, ನೀನು ಡೆಲ್ಲಿಗೆ ಹೋಗ್ತಿದ್ದಂತೆ ಅಲ್ಲಿ ಬರ್ತೀಯಂತೆ. ನನ್ನ ಜೊತೆ ಬಂದಾಗ ಅಲ್ಲಿ ಏರ್ಪೋರ್ಟಲ್ಲಿ ಅವ್ರಿಗೆ ಇದು ಮಾಡಲ್ಲ, ಲೈಸೆನ್ಸಿಂಗ್ ಮಾಡೋಕ್ಕೆ ಗೊತ್ತಿಲ್ಲ ನೋಡಿ, ಭಾರತ ಅಂತ ಕರೆದು ಹೋಗಿ ಸರ್ ನಾನು ಬರ್ತೀನಿ, ಅಲ್ಲಿ ಹೋಗಿರ್ತಾರೆ, ನಾನೇ ಹೋಗಿ ನೋಡಪ್ಪ ನೀನು ನೋಡ್ತಾ ಇದ್ದೀನಿ ನಾನು ನಿನ್ನ ವ್ಯವಸ್ಥೆನ ಅಂತ ಅಂದ್ಬಿಟ್ಟು ಒಂದ್ಸರಿ ಪರ್ಮಿಷನ್ ಅಂತ ಬಂದಿದ್ದು ಅವರು ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್.
ಅವಾಗ ಕರ್ಕೊಂಡೋದಾಗ ಆ ಟೈಪ್ ಒಂದು ಅವ್ರಿಗೆ ಚುಡಾಯಿಸಿದ್ದೆ, ನೀನು ಡೆಲ್ಲಿಲಿ ಏನು ಸರ್ವಿಸ್ ಮಾಡಿದೆ 3-4 ವರ್ಷ ಅಂತ. ಹೋದ ಸರಿ ನಾವು ಸ್ಕಾಚ್ ಅವ್ರಿಗೆ ತಗೊಳಕ್ಕೆ ಹೋದಾಗ ಅವರ ಆಫೀಸಿಗೆ ಕರ್ಕೊಂಡೋಗಿ ಅಲ್ಲೇ ಪಕ್ಕದಲ್ಲೇ ನಾನು ಇಲ್ಲೇ ಕೆಲಸ ಮಾಡ್ತಿದ್ದೆ ಸರ್, ನಾನು ಇರಿಗೇಷನ್ ಇದ್ದಾಗ ಅಂತ ಅಂದ್ಬಿಟ್ಟು ಅದನ್ನು ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದರು. ಸೊ ಟೋಟಲಿ ಸತ್ಯವಂತನಾಗೆ ಸತ್ಯನಾರಾಯಣ ಅಂತ ಹೆಸರಿಟ್ಕೊಂಡು ಅವ್ರ ತಂದೆ ತಾಯಿಗಳು ನಾನು ಹೇಳ್ತಾ ಇದ್ದೆ, ನಿಮ್ಮ ತಂದೆ ನೋಡ್ಬೇಕಡೆ ನೀನು ಈಗೇನು ಸ್ವಾರ್ಥ, ನೀನು ಎಲ್ಲರೂ ಇವತ್ತಿನ ದಿನ ಒಬ್ರಿಗೂ ಕಾಂಪಿಟೇಷನ್ ಮಾಡ್ತಾರೆ, ನೀನು ಏನಪ್ಪ ಹಿಂಗೆ ಇರ್ತೀಯಾ ಅಂತ ಓಪನ್ ಆಗಿ ಹೇಳಿದ್ದೀನಿ. ಅವರು ಅಂದರೆ ಒಂದು ಯಾವುದೇ ಒಂದು ನನಗೆ ಆಫೀಸ್ ಕಚೇರಿಯಲ್ಲಿ ಯಾವ ರೀತಿ ಸಪೋರ್ಟ್ ಆಗಿತ್ತು ಅಂತಂದರೆ ಪ್ರತಿಯೊಂದು ನೇರವಾಗಿ ಹೇಳ್ಬಿಡೋದು, ಯಾವುದು ಮುಚ್ಚುಮರೆ ಇರ್ತಿರಲಿಲ್ಲ. ಒಬ್ಬರು ಯಾರು ಸಪೋರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಮುಂಚೆ ಬಂದು ಹೇಳ್ತಿರ್ಲಿಲ್ಲ, ಅದನ್ನು ಇನ್ನೂ 2-3 ದಿನ 4-5 ದಿನ ಹಂಗೆ ಸ್ಲೋ ಮಾಡೋದು, ನನಗೆ ಗೊತ್ತಾಗಂಗಿಲ್ಲ. ಕೊನೆಗೆ ಏನಾದ್ರು ಹೈ ಲೆವೆಲ್ ಬಂದಾಗ ಸರ್ ಅದು ಹೀಗಿದೆ ಸರ್, ಹಾಗೆ ಏನು ಮಾಡೋದು ಹಾಗೆ ಅಂತ ಅಂದ್ಕೊಂಡು ಬಂದು ಆವಾಗ ಹೇಳೋದು. ಅಲ್ಲಿವರೆಗೂ ಅವ್ರಿಗೂ ಬ್ಯಾಲೆನ್ಸ್ ಮಾಡಬೇಕು, ನನಗೂ ಪೂರ್ವಕವಾಗಿ ಸಪೋರ್ಟ್ ಮಾಡಬೇಕು. ಆಮೇಲೆ ಏನಾದ್ರು ಸಮಸ್ಯೆ ಆಗ್ತಾಯಿದೆ ನನ್ನ ಬಗೆಗೆ ನನ್ನ ಗಮನಕ್ಕೆ ತರೋದು, ಆವಾಗ ಹೇಳೋದು, ಕನ್ವಿನ್ಸಬಲ್ ಆಗಿ ಹೇಳ್ತಾರೆ ಅಂತ. ಒಂದೊಂದು ಸರಿ ಏನು ಹೇಳ್ತಾರೆ ಅಂತಂದರೆ ಒಬ್ಬರಿಗೆ ತೊಂದರೆ ಆಗ್ತಾಯಿದೆ ಸರ್, ಅವ್ರಿಗೆ ಆಗ್ತಾಯಿದೆ, ಇದನ್ನು ಕೆಲಸ ಮಾಡಬೇಕಾಗುತ್ತೆ, ಈ ರೀತಿ ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಅಂತೂ ಹೇಳೋರು. ಮೋರವರ್ ಹಿರಿಯ ಅಧಿಕಾರಿಗಳು ತಗೋಬೇಕಾದ್ರೆ ಅವರು ಒಂದೊಂದು ಹೇಳೋರು ನನಗೆ, ಸರ್ ಇದು ಎಲ್ಲಿದೆ ಹಿಂಗಾಗಿದೆ, ಸ್ವಲ್ಪ ಸಮಸ್ಯೆಗಳು ಸ್ವಲ್ಪ ಬಗೆಹರಿಸ್ಬೇಕಾದ್ರೆ ಈಗ ಜಸ್ಟ್ ನೀವು ಈ ರೀತಿ ಮಾಡಬೇಕಾಗುತ್ತೆ ಅಂತಂತೂ ಸಾಕಷ್ಟು ಒಂದೊಂದು ಕೆಲವು ಭಾಗದಲ್ಲಿ ಹೇಳಿದ್ದಾರೆ. ನೋಡಿ, ನನ್ನ ಕೆಳಗಡೆ ಕೆಲಸ ಮಾಡ್ತಿರೋರು ಇಷ್ಟು ಬಿಗಿಯಾಗಿ ಇಷ್ಟು ತೂಕವಾಗಿ ಕೆಲಸ ಮಾಡಿದ್ರೆ ನನಗೆ ಪೂರಕವಾಗಿ, ಯಾಕಂದ್ರೆ ನಾನು ಒಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ. ಅಷ್ಟೇ ಸಂಸ್ಥೆಯಲ್ಲಿ ಎಲ್ಲ ಪ್ರತಿಯೊಬ್ಬರು ನನಗೆ ಡಿಪೆಂಡೆನ್ಸಿಗಳು ಅವರೆಲ್ಲ ಅವರೇ ಪೂರಕವಾಗಿ ಪಕ್ಕ ಕೆಲಸ ಮಾಡಿದ್ರೆ ನಾವು ಕೆಲಸ ಮಾಡೋಕ್ಕಾಗುತ್ತೆ. ಅಂಥ ಭಾಗದಲ್ಲಿ ಇವರು ನಿಸ್ವಾರ್ಥದಿಂದ ಆ ಸೇವೆನ ಸಲ್ಲಿಸಿದ್ದಾರೆ. ಅದ್ರ ಬಗ್ಗೆ ಭಾಳ ಸಾಕಷ್ಟು ಹೇಳಬೇಕಂತ ಅನ್ನೋದು ನನಗೆ ಹೆಮ್ಮೆ ಆಗ್ತದೆ. ಸೊ ಇದೇ ರೀತಿಯಾಗಿ ತಮ್ಮ ಕಚೇರಿ ಕಡತಗಳ ನಿರ್ವಹಣೆಯಲ್ಲಾಗಲಿ, ಬೇರೆಯವರಿಗೆ ಸಪೋರ್ಟ್ ಮಾಡೋದಾಗಲಿ, ಅವರಿಗೆ ಒಂದು ಅಡ್ವೈಸ್ ಮಾಡೋದು, ಮತ್ತು ಯಾವುದಾದ್ರು ಸಮಸ್ಯೆಗಳು ಬಗೆಹರಿಸೋದ್ರಲ್ಲೂ ಈಗ ಆಲ್ರೆಡಿ ನೀವು ರಿಪೀಟ್ ಮಾಡಿದ್ದೀರಿ, ಒಬ್ಬರೊಬ್ಬರು ಒಂದೊಂದು ವಿಷಯಗಳನ್ನ ಹೇಳ್ತಾ ಹೋಗಿದ್ದೀರಿ. ಸೊ ಹಾಗಾಗಿ ಇವರ ಹೇಳ್ತಾ ಇದ್ರು, ನಾವು ಸರ್ ಫ್ಯಾಮಿಲಿಯಲ್ಲಿ ಪೂರ್ವಕವಾಗಿದ್ದೀನಿ, ನಾನು ಹೆಲ್ತಿಯಾಗಿದ್ದೀನಿ, ಎಲ್ಲರೂ ಎಲ್ಲೋದ್ರೂ ಕೂಡ ಇವರ ವಯಸ್ಸು ಆ್ಯಟಿಟ್ಯೂಡ್ ಎಲ್ಲರ ಮೇಲೂ ಬರ್ತೈತೆ. ಅವ್ರ ಭಾವ ಹೇಳಿದ್ರು, ಸೊ ಎಂಗೇಜು ಆಗೈತೆ, ಎಂಗೇಜ್ ಅಂತ ಎಲ್ಲರೂ ಹೇಳ್ತಾರೆ, ಹೌದು ಆರೋಗ್ಯ ಕಾಪಾಡ್ಕೊಂಡಿದ್ದಾರೆ, ಹಾಗೆ ಇದು ಮಾಡ್ತಾರೆ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಮೋರವರು ಈಗ ಅವ್ರಿಗೆ 21 ವರ್ಷ ಸರ್ವಿಸ್ ಮುಗಿಸಿದ್ದಾರೆ. 2003 2004 ಸೇರಿದ್ದಾರೆ, ಸೇರಿ 24ರಲ್ಲಿ ರಿಟೈರ್ಡ್ ಆಗ್ತಾಯಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಏನು ಹೇಳ್ಬೇಕು ಅಂತಂದರೆ, ಅವ್ರ ಫ್ಯಾಮಿಲಿ ವರ್ಗದವರು ಪಾಪ ಮಕ್ಕಳು ತಮ್ಮ ಅವರ ಅಭಿಪ್ರಾಯ ಹಂಚ್ಕೊಂಡ್ರು, ನೇರವಾಗಿ ಹಂಚ್ಕೊಂಡ್ರು. ಮತ್ತು ನಾನು ಹೀಗಿದ್ದೆ, ನನ್ನ ಆ್ಯಟಿಟ್ಯೂಡ್ ನಾನು ಹೀಗಿದ್ದೀನಿ ಅಂತ ಹೇಳಿದ್ರು. ಅಂದರೆ ಹೇಗೆ ಹೊಂದ್ಕೊಂಡಿದೆ ಫ್ಯಾಮಿಲಿ ಅನ್ನೋದೊಂದು ಇಲ್ಲಿ ನನಗೆ ಭಾಳ ಖುಷಿ ಆಯಿತು. ಸೊ ನಿಮಗೆ ಎಲ್ಲ ರೀತಿಯೂ ದೇವರು ಪೂರ್ವಕವಾಗಿ ಕೊಟ್ಟಿದೆ ಅಂತ ನಾನೇ ಅಸೂಯೆ ಪಡ್ತೀನಿ ಅಂತ ಒಂದೊಂದ್ಸರಿ ಅವ್ರಿಗೆ ಹೇಳಿದ್ದೀನಿ ಒಂದ್ಸರಿ ನಾನು. ಸೊ ಅದನ್ನು ಇಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಅನ್ನೋದಕ್ಕೆ ನನಗೂ ಸಂತೋಷ. ಯಾಕೆಂದರೆ ನಾನು ಈ ಮನುಷ್ಯನ ಬಗ್ಗೆ ಈ ರೀತಿ ಭಾವನೆ ಇಟ್ಟಿದ್ನಲ್ಲ, ಅದೆಲ್ಲ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಹೇಳೋದೇನು ಉಳಿದಿಲ್ಲ ಅಂತ ಅಂದ್ಬಿಟ್ಟು ನಾನು ಆವಾಗ ಯೋಚನೆ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅವರ ಸಹೋದ್ಯೋಗಿ ಮಿತ್ರರು ಸಹ ಒಂದು ಸ್ವಲ್ಪ ಒಳ್ಳೆಯದಾಗಿ ಹೇಳ್ತಾ ಇದ್ದಾರೆ. ಮತ್ತು ನಾನು ಇನ್ನೊಂದು ಹೇಳ್ತಾ ಇದ್ದೆ ಅವ್ರಿಗೆ, ನೀವು ಹೋದ್ಮೇಲೆ ನಾವು ಹೆಂಗ್ರಿ ಕೆಲಸ ಮಾಡೋದಪ್ಪ, ನೀವು ಬರಬೇಕು ಇರಬೇಕಾಗಿತ್ತು ರೀ, ನಮಗೆ ಕಷ್ಟ ಆಗ್ತದೆ ನನಗೆ. ನಾನು ಮೊದಲು ರಿಟೈರ್ಡ್ ಆಗೋದಾಗ ನಾನು ಇನ್ನೂ 2 months ರಿಟೈರ್ಮೆಂಟ್ ಇದೆ. ಸೊ ಹಾಗಾಗಿ ನೀವು ಯಾಕೆ ರಿಟೈರ್ಡ್ ಆಗೋದು, ನಾನು ರಿಟೈರ್ಡ್ ನನಗೆ ಒಂದು 2 ವರ್ಷ 2 ತಿಂಗಳು ಇರಬೇಕಿತ್ತು, ಇಲ್ಲ ನಾನು 6 ತಿಂಗಳು ಇರಿಸ್ತೀನಿ ನಿಮಗೆ ಅಂತ ಹೇಳ್ತಿದ್ದೆ. ಹಾಗಾಗಿ ಮತ್ತೆ ಬರೋವರು ಒಂದು AW ಪೋಸ್ಟು ಖಾಲಿ ಇರ್ತದೆ, ಎಕ್ಸಿಕ್ಯೂಟಿವ್ ಪೋಸ್ಟ್. ಅದಕ್ಕೆ ನಾನು ಇನ್ಚಾರ್ಜ್ ಮಾಡ್ಬಿಟ್ಟು ನೀನು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಪ್ರಭಾರ ಅಂತ ಒಂದು ಬೋರ್ಡ್ ಕೊಡ್ತೀನಿ ಅಂತ ಬೋರ್ಡ್ ಮಾಡಿಸಿಲ್ಲ ಯಾರನ್ನು. ಆ್ಯಕ್ಚುಲಿ ನೀವು ಇನ್ಚಾರ್ಜ್ ಒಂದ್ಸರಿ ಆಗಿದ್ರೆ ನೀವು ನಿಮ್ಮ ಮನೆಯಲ್ಲಿ ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಭಾರ ಅಂತ ಹಾಕಬೇಕು. ಸೊ ಆ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ನಾನು ಅದಕ್ಕಾಗಿ ಒಂದು 8-9 ತಿಂಗಳು ಕೆಲಸ ಮಾಡಿಸಿದ್ದೆ. ಯಾರೋ ಇವಾಗ ಒಬ್ಬರು ಪೋಸ್ಟಿಂಗ್ ತೊಗೊಂಡು ಈಗ ಬಂದರು, ಜಸ್ಟ್ 1 ತಿಂಗಳು ಅವ್ರು ಬಂದು ಅವ್ರಿಗೆ ಇಲ್ಲವಿಲ್ಲ, ಅವರಿಲ್ಲ ಇಲ್ಲಿ ಈಗ. ಸೊ ಹಾಗಾಗಿ ಯಾಕಪ್ಪ ಬಂದ್ವಿ, ನೀವು ಇರ್ಬೋದಿತ್ತಲ್ಲಪ್ಪ, ಲಾಸ್ಟಲ್ಲಿ ಅವ್ರಿಗೆ ಇದಾಗ್ತದೆ. ನೀವು ನಿಮ್ಮ ಮನೆಯಲ್ಲಿ ಚಾರ್ಜಸ್ ಇದಾಗಬೇಕಾದ್ರೆ ನೀವು ಇದು ಇಟ್ಕೊಟ್ಟಿದ್ದೀರಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಅಡಿಷನಲ್ ಸೆಕ್ರೆಟರಿ ಆಗಿದೆ, ನಾನು ಅಡಿಷನಲ್ ಸೆಕ್ರೆಟರಿ ಕಮ್ ಚೀಫ್ ಇಂಜಿನಿಯರ್ ಅಂತ ಹಾಕೊಡ್ತೀನಿ. ನಾನು ಅಡಿಷನಲ್ ಕೆಲಸ ಅಲ್ಲಿ ಮಾಡಿದ್ದೀನಿ, ನೀವು ಪ್ರಭಾರ ಕೆಲಸ ಮಾಡಿದ್ದೀರಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಭಾರ ಅಂತ ಹಾಕಬೇಕು ನಿಮ್ಮ ಮನೇಲಿ. ಸೊ ಹಾಗಾಗಿ ಯಾಕಂದರೆ ಅದು ಏಜಿಗೆ ಹೋಗಿದೆ, ಸ್ಯಾಲ್ರಿ ಮಾಡೋಕ್ಕೆ ಅವ್ರಲ್ಲಿ ಹೋಗಿರ್ತದೆ, ಈಗ ಚಾರ್ಜ್ ಅಲೌನ್ಸ್ ಕೊಟ್ಟಿರ್ತೀವಿ ಇವರಿಗೆ. ಸೊ ಹಾಗಾಗಿ ಇವನು ಹೆಮ್ಮೆಯಿಂದ ನಾನು ಎಕ್ಸಿಕ್ಯೂಟಿವ್ ಮಾಡಬೇಕು ಅಂತ ಭಾಳ ಖುಷಿ ಪಡ್ಕೊಂಡು ಮಾಡಿಸಿದ್ದೆ. ಅದು ಯಾಕೆಂದರೆ ಅದು ಒಂದು ನಡೆ ನುಡಿ ಮೇಲೆ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಪ್ರತಿ ಸ್ಟೇಜಲ್ಲಿ. ಹೀಗಿರ್ಬೇಕು ಸರ್, ಹಾಗೆ ಇರಬೇಕು ಅಂತ ಅಂದ್ಬಿಟ್ಟು. ಮತ್ತು ಯಾರೋ ಮಾತಾಡ್ತಾ ಇದ್ರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಬುದ್ಧಿ ಜಾಸ್ತಿ, ಒಳ್ಳೆತನ ಜಾಸ್ತಿ ಇದೆ. ಈ ಸಿಟಿಲಿ ಹುಟ್ಟಿದ ಮಕ್ಕಳಿಂದ ಸಿಗೋದು ಭಾಳನೇ ವಿರಳ, ನಿಜ ಹೇಳ್ಬೇಕಂದ್ರೆ. ಯಾರು ಹೇಳಿದ್ರು ಕೂಡ ಎಷ್ಟೆಷ್ಟು ಹೇಳಿದ್ರು ಕೂಡ ಯಾರಿಗಂತ ಪ್ರೈಸ್ ಮಾಡ್ದಂಗೆ ಆಗುತ್ತೆ. ಒಂದ್ಸರಿ ನಾನು ಹೇಳಿದೆ, ನಿಮ್ದೆಲ್ಲ ಮಾತಾಡಿದ್ರುವಾಗ ನಾನು ಅದೇ ಮಾತಾಡ್ಬೇಕಲ್ಲಪ್ಪ ಅಂದೆ. ಬಟ್ ನಾನು ಹೇಳಿದೆ ಅಂದರೆ ನನ್ನ ಮನಸ್ಸಿಗೆ ಬರುತ್ತೆ, ನಾನು ಅನುಭವಿಸಿದೆ ಪ್ರತಿದಿನವೇ. ನೀವು ಹೇಳೋ ಮಾತನ್ನು ಪ್ರತಿದಿನವೇ 3 ಸರಿ ರಿಪೀಟ್ ಮಾಡಿರಬೇಕು. ಸತ್ಯನಾರಾಯಣ ನೀವು ಗೊತ್ತಿದ್ದೆಲ್ಲ ಗೊತ್ತಿಲ್ಲ ಅದೆಲ್ಲ ಅಲ್ವಾ? ಇಲ್ಲೊಬ್ರು ತೇಜಸ್ವಿ ಅಂತ ಇದ್ದಾರೆ, ಅವರಿದ್ದಾರೆ, ಬಂದಿದ್ದಾರೆ, ಹೋಗ್ಬಿಟ್ರ ಸೆಕ್ರೆಟರಿಯೇಟ್ ಅವರು ಭಾಳ ಹೈ ಲೆವೆಲ್ ಆಫೀಸರ್ ಹೋಗ್ಬಿಟ್ಟಿದ್ದಾರೆ ಅವರು. ಸೊ ಅವರು ಪಾಪ ಸಪೋರ್ಟ್ ಮಾಡಿ ಒಂದು ನಮಗೆ ಈ ಕೊನೆಗೆ ಲಾಸ್ಟ್ಗೆ, ನೋಡಪ್ಪ ನಿನ್ನ ಜವಾಬ್ದಾರಿ ಇದೆ, EC ಮೀಟಿಂಗ್ ಮಾಡಿಬಿಟ್ಟು ಎಲ್ಲನೂ ಸಂತೈಸಿ ಎಲ್ಲ ಆಫೀಸ್ ರೆಕಾರ್ಡ್ಗಳನ್ನು ಡೆವಲಪ್ ಮಾಡಿ ಅವುಗಳನ್ನು ಎಂಡಪ್ ಮಾಡಿ ನೀನು ಹೋಗಬೇಕು. ಇಲ್ಲ ಸರ್ ಅವೆಲ್ಲ ಮಾಡ್ಕೊಂಡ್ಬಿಟ್ಟು ಕಾಸಿಸ್ಸಾಗೆ ಜ್ಞಾಪಕ ಇಟ್ಕೊಂಡು
ಅವೆಲ್ಲನೂ ಎಂಡ್ ಮಾಡಿ ನನಗೆ ನಮ್ಮ ಎಂಪವರ್ ಕಮಿಟಿ ಮೀಟಿಂಗ್ ಮಾಡಿಸಿ ಪ್ರತಿಯೊಂದು ಏನೇನು ಮಾಡಬೇಕು ಆಫೀಸ್ಗೆ ವ್ಯವಸ್ಥೆ ಇದೆ ಅದೆಲ್ಲ ಮಾಡಿ ಇರೋದು ರೆಕಾರ್ಡ್ ಮಾಡಿಸಿ ಅಪ್ಡೇಟ್ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ಒಂದು ಜನರಲ್ ಬಾಡಿ ಮೀಟಿಂಗ್ ಇಡಬೇಕಿತ್ತು, ಜನರಲ್ ಬಾಡಿ ಮೀಟಿಂಗ್ ಬೇರೆ ಇಟ್ಕೊಳ್ತಾರೆ. ಅದೊಂದು ಅದು ಮಿನಿಸ್ಟರ್ ಆಫೀಸಿಂದ ಮಾಡ್ಕೊಳ್ತಾ ಇರ್ತಾರೆ. ಅಂಥ ಕೆಲಸ ಮಾಡಿದಾಗ ಇಲ್ಲ ಸರ್ ನನ್ನ ಅವಧಿಯಲ್ಲಿ ಯಾವುದೂ ಸಮಸ್ಯೆ ಆಗಬಾರ್ದು, ಅದನ್ನು ಸಾಲ್ವ್ ಮಾಡಿಬಿಟ್ಟು ಒಂದು ಅಪ್ರೂವಲ್ ತಗೊಂಬಿಡೋಣ ಅಂತ ಹೇಳಿ ಎಲ್ಲ ಕೆಲಸಗಳು ಸಾಂಗ್ವಾಗಿ ಮಾಡಿದ್ದಾರೆ. ಮೌರವರು ಆಮೇಲೆ ನನಗೆ ಇನ್ನೂ ಯಾವ ರೀತಿ ಹೆಲ್ಪ್ ಆಗಿದ್ದಾರೆ ಅಂತಂದರೆ ಹೊರಗಡೆ ಯಾವುದಾದ್ರು ಸಮಸ್ಯೆಗಳಿದ್ದಾಗ ಅವ್ರನ್ನೇ ನನಗೆ ಗೊತ್ತಿಲ್ಲದೆ ಸಂತೈಸಿದ್ದಾರೆ. ಸೊ ಅದು ಹಿಂಗಿದೆ, ಹೀಗೆ ಮಾಡೋಣ ಅಂತ ಕೂಡ ನನಗೆ ಅಡ್ವೈಸು ಮಾಡಿದ್ದಾರೆ. ಸೊ ಇದು ನಾವು ನಮ್ಮ ಕೆಳಮಟ್ಟದ ಸಿಬ್ಬಂದಿ ವರ್ಗದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಆ್ಯಕ್ಚುಲಿ ಅದು ಭಾಳ ಇದಾಗ್ತದೆ. ಈಗ ಒಂದೊಂದು ಮತ್ತು ಅದು ಹೊರತಾಗಿ ಇನ್ನೊಂದು ಹೇಳಿದ್ರು, ಇವ್ರಿಗೆ ಯಾವುದೂ ಕಪ್ಪು ಚುಕ್ಕೆ ಇರೋಲ್ಲ. ಇವತ್ತಿನ ದಿನ ಸರ್ವಿಸಲ್ಲಿ ನಮ್ಮ ಸರ್ವಿಸಲ್ಲಿ ನೆನೆಸ್ಕೊಂಡ್ರಾಯ್ತು, ಬೇರೆ ರೈತರು ನೀವೇ ಹೋಗ್ತಾ ಇದ್ದು ಕೂಡ ಬಂದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ 100% ಆಗಿರ್ತದೆ. ನಮ್ಮ ಸರ್ಕಾರಿ ಅಧಿಕಾರಿಗಳು ಯಾರೂ ಕೂಡ ತಪ್ಪು ಮಾಡೋಕ್ಕೆ ರೆಡಿ ಇರೋಕ್ಕಿಲ್ಲ, ಯಾವನೋ 1-2 ಜನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದೊಂದು ತಪ್ಪು ಮಾಡಿ ತಪ್ಪಾಗ್ತದೆ. ತಪ್ಪು ಚುಕ್ಕೆ ಇರೋದ್ರೆ ಅವರಾಗೆ ಮಾಡೋವಂಥದ್ದು, ನಾವಾಗೆ ತಗೊಳ್ಳೋವಂಥದ್ದು, ನಾವಾಗೆ ಮಾಡಿ ಪರ್ಪಸ್ಫುಲಿ ಮಾಡೋವಂಥದ್ದು ಬೇರೆ ಥರ ವಿಷಯಗಳಿರ್ತವೆ. ಸೊ ಹೀಗಾಗಿ ಅವರು ಯಾವುದೇ ಒಂದು ತಪ್ಪು ಚುಕ್ಕೆ ಇಲ್ಲದೇ ರಿಟೈರ್ಡ್ ಆಗಿ ಒಂದು ಸಂತೋಷ ಪಡ್ತಿರೋದು ಮತ್ತು ಮಕ್ಕಳನ್ನ ಪಡೆದಿದ್ದಾರೆ. ಅವ್ರಿಗೆ ಯಾವುದೂ ಇಲ್ಲ, ಯಾವುದು ಈಗ ಪೋಸ್ಟ್ ತಗೊಳ್ಳೋದು ಮತ್ತು ಅಚೀವ್ಮೆಂಟ್ ಮಾಡಿ ಲಾಸ್ಟ್ ಹೋಗೋದು ಇಂಪಾರ್ಟೆಂಟ್ ಅಲ್ಲ. ಈ ಟೇಕನ್ ಅಪ್ ಡಿಗ್ರಿ ಸೇಮ್ ಥಿಂಗ್ ವಾಟ್ ದೇ ಯುವರ್ ಆಲ್ ಟೇಕನ್. ಸೊ ದ ಡಿಗ್ರಿ ಇಸ್ ದ ಸೇಮ್. ದೆನ್ ಪೋಸ್ಟ್ ಇಟ್ ವಿಲ್ ನಿಭಾಯಿಸೋದಕ್ಕೆ ಆಯಾ ಹಂತ ಕೊಟ್ಟರೆ ನಿಭಾಯಿಸ್ತಾ ಹೋಗ್ತೀರಿ. ಬಟ್ ಟೋಟಲಿ ಅಚೀವ್ಡ್ ಇಟ್ಸ್ ಫ್ಯಾಮಿಲಿ ಸೊಸೈಟಿ ಬಗ್ಗೆ ಅಪ್ಲಿಕೇಶನ್ಲಿ ಇಸ್ ಅಚೀವ್ಡ್ ಲಾಟ್ ಮೋರ್ ದ್ಯಾನ್ ಎನಿಬಡಿ. ಐ ಥಿಂಕ್ ಇಟ್ ಮೇ ಬಿ ಆಫ್ ವಾಟ್ ಯು ಆರ್ ಆಲ್ ಹಿಯರ್. ಅವ್ರಿಗಿಂತ ಮೇಲಿದ್ದಾರೆ ಇವರು ಆ್ಯಕ್ಚುಲಿ. ಯಾಕೆಂದರೆ ಪ್ರತಿಯೊಂದೂ ಅವ್ರ ಅಕ್ಕ ಮತ್ತು ಅವರ ಸಂಬಂಧಿಗಳು ಇವರೆಲ್ಲರೂ ಅವರ ಬೀಗ್ತಿಯವರು ಬಂದಿದ್ದಾರೆ. ಇಷ್ಟು ಜನರು ಈ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ ಇದೆ. ಸಮಾಜಮುಖವಾಗಿಯೂ ಕೂಡ ಭಾಳ ವ್ಯಕ್ತಿತ್ವ ಭಾಳ ದೊಡ್ಡದಾಗಿ ಬೆಳೆಸ್ಕೊಂಡಿದ್ದಾರೆ. ಇಷ್ಟನ್ನ ನಾನು ಹೇಳ್ತಾ ಮತ್ತು ಅವರ ಮಕ್ಕಳುಗಳು ಮತ್ತು ಮುಂದುವರೆದ ಭಾಗವಾಗಿ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಮತ್ತು ನಾವು ಹೇಳಂಗೆ ಇಲ್ಲ, ಅಂಥ ಫ್ಯಾಮಿಲಿ ಬಂದಿದೆ. ಬೇರೆಯವ್ರಿಗೆ ಹೇಳಬೇಕಾಗಿತ್ತು, ಸಪೋರ್ಟ್ ಮಾಡಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಇದು ಮಾಡಿ ಮುಂದುವರೆದ ಭಾಗವಾಗಿ ಅವ್ರಿಗೆ ಬೇಸರ ಆಗಬಾರ್ದು ಅಂತ ಹೇಳಿ ನಿಮ್ಮನ್ನ ಕೋರ್ತಾ ಇದ್ದೀವಿ ಅಂತ ಬಟ್ ಇಂಡೈರೆಕ್ಟಾಗಿ ಮಾರ್ಮಿಕವಾಗಿ ಇಲ್ಲಿ ಮಾರ್ಮಿಕವಾಗಿ ಅಥವಾ ಇನ್ನೊಂದು ಬದಲಿ ವ್ಯವಸ್ಥೆಯಲ್ಲಿ ಹೇಳೋ ಮಾತುಗಳು ಅಂತೂ ಇಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ಅವರೆಲ್ಲ ಆ ಆಟಿಟ್ಯೂಡಲ್ಲಿ ಎಲ್ಲರೂ ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದು ತುಂಬ ನನಗೆ ಭಾಳ ಹಿಡಿಸ್ತದೆ ನನಗೆ. ಸೊ ಇಷ್ಟನ್ನು ನಾನು ಹೇಳ್ತಾ ತಮ್ಮ ಫ್ಯಾಮಿಲಿಯವ್ರಿಗೂ ತಮಗೂ ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಸದಾಕಾಲ ಕಾಪಾಡಲಿ ಅಂತ ಹೇಳಿದ ಕುಟುಂಬದವ್ರಿಗೆ ನಿಮಗೆ ಮತ್ತು ನಿಮ್ಮ ಅಕ್ಕ ಮತ್ತು ನಿಮ್ಮ ತಂದೆ ತಾಯಿಗಳು ನೆನಪಿಸ್ತಾ ಅವ್ರಿಗೂ ಒಂದು ದೊಡ್ಡ ಆಶೀರ್ವಾದ ದೇವ್ರಿಗೆ ಬರಲಿ ಅಂತ ನಿಮ್ಮ ಭಾವದಿರು ಭಾಳ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಸೊ ನಿಮ್ಮನ್ನು ಮಗುವಂಗೇನೆ ನಿಮ್ಮ ಮಗು ಟ್ರೀಟ್ ಮಾಡಿದ್ದಾರೆ. ಅವ್ರ ಮನಸ್ಥಿತಿಲ್ಲ ಅದೇ ಟೈಪ್ ನೀವೆಲ್ಲ ಕೆಲಸ ಮಾಡಿದ್ದೀರಿ. ಸೊ ಇಷ್ಟೊಂದು ಹೇಳ್ತಾ ನಾನು ನನ್ನ 2 ಅವಕಾಶ ಪಟ್ಟ ತಮ್ಮ ಎಲ್ಲರಿಗೂ ವಂದಿಸಿ 2 ಕೊಟ್ಟ ಭಾಷಣಗಳನ್ನ ಮುಗಿಸ್ತಾ ಇದ್ದೇನೆ. ಸೊ ಇದೇ ಸಂದರ್ಭದಲ್ಲಿ ನಮ್ಮ ವಿಜಯ್ ಕುಮಾರ್ ಅಂತ ಗದಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಅಲ್ಲಿಂದ ಬರೋಕ್ಕಾಗದೇ ಅವರಿಗೆ ಒಂದು ಉಡುಗೊರೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಈ ಸಭೆ ತಮ್ಮ ಮುಖಾಂತರ ಕೊಟ್ಟಿದ್ದೇನೆ. ಅವ್ರು ಹೇಳಿದ್ರು ನನ್ನ ಮುಖಾಂತರ ಮಾತಾಡ್ತೀನಿ ಸರ್ ಫೋನಲ್ಲಿ ಹಾಗೆ ಅಂತ ಹೇಳಿದ್ರು. ಫೋನ್ ಮಾಡ್ತಾ ಇದ್ದೀನಿ ಬೇಡ, ಅವ್ರಿಗೆ ಕೊಟ್ಟಿದ್ದು ಗದಗ ಅವರು ಎಕ್ಸಿಕ್ಯೂಟಿವ್ ವಿಜಯ್ ಕುಮಾರ್ ಬಗ್ಗೆ ಕೊಟ್ಟಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ. ಸೊ ಇಷ್ಟು ಹೇಳಿ ನನ್ನ 2 ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಸೊ ತಮ್ಮೆಲ್ಲ ಒಂದು ದಿವಸ ತಾವೊಂದು ಇಲ್ಲಿಂದ ಈ ಸ್ಥಳದಿಂದ ನಿರ್ಗಮಿಸುವುದಾಗಿ ತಮ್ಮೆಲ್ಲ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಯಾರು ಒಂದು ಫೋಟೋ ಗಿಟೋ ತೆಗೆಸ್ಕೊಳ್ಳೋದಿದೆ ಅವ್ರ ಹತ್ರ ಒಂದು ಏನಾದ್ರು ಸಾಂತ ಮಾತುಗಳನ್ನ ಅವ್ರ ಕೈಯಲ್ಲಿ ಮಾತಾಡ್ಕೊಂಡು ನಿಧಾನಕ್ಕೆ ಹೋಗಲಿ ಅಂತ ಹೇಳ್ತಾ ತಮಗೆಲ್ಲ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಫೋಟೋ ತೆಗೆಸ್ಕೊಳ್ಳಿ ಸರ್, ಫೋಟೋ ತೆಗೆಸ್ಕೊಳ್ಳಿ. ಅವ್ರ ಸಂಪತ್ ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿಂದ ಅವರು ಆ ಅನುಭವ